ನಮಸ್ಕಾರ, ನಾನು ಸೌಮ್ಯ ಮಳಲಿ. ಜಿಲ್ಲಾ ಉಸ್ತುವಾರಿ ಬದಲಾವಣೆಗೆ ಭಾರಿ ಒತ್ತಡ ಕೇಳಿಬರ್ತಾ ಇದೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಕೊಟ್ಟಿದ್ದಕ್ಕೆ ಎಂಟಿಬಿ ಬೇಸರಗೊಂಡಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಉಸ್ತುವಾರಿ ಬೇಕು ಅಂತ ಎಂಟಿಬಿ ಒತ್ತಡವನ್ನ ಹಾಕ್ತಾ ಇದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಕೊಟ್ಟಿದ್ದಕ್ಕೆ ಎಂಟಿಬಿ ಬೇಸರವನ್ನ ವ್ಯಕ್ತಪಡಿಸಿದ್ದು, ನನಗೆ ಬೆಂಗಳೂರು ಗ್ರಾಮಾಂತರ ಬೇಕು ಅಂತ ಎಂಟಿಬಿ ನಾಗರಾಜ್ ಅವರು ಈಗ ಒತ್ತಡವನ್ನ ಹಾಕ್ತಾ ಇದ್ದಾರೆ. ಮತ್ತೆ ಸಿಎಂ ಭೇಟಿ ಮಾಡಿದ್ದಾರೆ. ಎಂಟಿಬಿ ನಾಗರಾಜ್ ಅವರು ಸಿಎಂ ಸರ್ಕಾರಿ ನಿವಾಸಕ್ಕೆ ಬಂದು ಎಂಟಿಬಿ ನಾಗರಾಜ್ ಸಿಎಂ ಅವರ ಜೊತೆ ಮಾತನಾಡಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಉಸ್ತುವಾರಿ ನನಗೆ ಬೇಕು ಅಂತ ಎಂಟಿಬಿ ನಾಗರಾಜ್ ಅವರು ಒತ್ತಡವನ್ನ ಹಾಕ್ತಾ ಇದ್ದಾರೆ. ಮತ್ತೆ ಉಸ್ತುವಾರಿಗಳ ಬದಲಾವಣೆ ಅಸಾಧ್ಯ ಅಂತ ಸಿಎಂ ಅವರು ಹೇಳಿದ್ದಾರೆ. ಜಿಲ್ಲಾ ಉಸ್ತುವಾರಿ ನೇಮಕ ಪಕ್ಷದ ತೀರ್ಮಾನ. ಸಿಎಂ ಹೇಳಿದ್ರು ಕೂಡ ಎಂಟಿಬಿ ನಾಗರಾಜ್ ಅವರು ಪಟ್ಟನ್ನ ಬಿಡ್ತಾ ಇಲ್ಲ. ಜಿಲ್ಲಾ ಉಸ್ತುವಾರಿಗಳನ್ನ ನೇಮಕ ಮಾಡಿರುವಂಥದ್ದು ಪಕ್ಷದ ನಿರ್ಧಾರ. ಈಗ ಮತ್ತೆ ಉಸ್ತುವಾರಿಯನ್ನ ಬದಲಾವಣೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಸಿಎಂ ಅವರು ಕೂಡ ಹೇಳಿದ್ದಾರೆ. ನಿನ್ನೆಯಷ್ಟೇ ಉಸ್ತುವಾರಿ ಪ್ರಕಟ ಆಗಿತ್ತು, ಯಾವ್ಯಾವ ಸಚಿವರಿಗೆ ಯಾವ್ಯಾವ ಜಿಲ್ಲೆಗಳು ಅಂತ. ಈಗ ಸಾಕಷ್ಟು ಸಚಿವರುಗಳು ನಮಗೆ ಆ ಜಿಲ್ಲೆ ಬೇಡ ಅಂತ ಬೇಸರವನ್ನ ಹೊರಹಾಕ್ತಾ ಇದ್ದಾರೆ, ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ, ಬದಲಾವಣೆಗೆ ಪಟ್ಟನ್ನ ಹಿಡಿತಾ ಇದ್ದಾರೆ. ಅದರ ಮೊದಲ ಭಾಗವಾಗಿ ಎಂಟಿಬಿ ನಾಗರಾಜ್ ಅವರು ಇವತ್ತು ಬೆಳಗ್ಗೆ ಬಂದು ಸಿಎಂ ಅವರನ್ನ ಭೇಟಿ ಮಾಡಿದ್ದಾರೆ. ಸಿಎಂ ಅವರ ಸರ್ಕಾರಿ ನಿವಾಸಕ್ಕೆ ಆಗಮಿಸಿದಂತಹ ಎಂಟಿಬಿ ನಾಗರಾಜ್ ಅವರು ನನಗೆ ಬೆಂಗಳೂರು ಗ್ರಾಮಾಂತರ ಉಸ್ತುವಾರಿ ಕೊಡಿ ಅಂತ ಸಿಎಂ ಅವರ ಮೇಲೆ ಒತ್ತಡವನ್ನ ಹಾಕಿದಾರಂತೆ. ಆದ್ರೆ ಮತ್ತೆ ಉಸ್ತುವಾರಿ ಬದಲಾವಣೆ ಅಸಾಧ್ಯ ಅಂತ ಸಿಎಂ ಅವರು ಹೇಳಿದಾರಂತೆ. ಮತ್ತೆ ಬದಲಾವಣೆ ಮಾಡೋದಕ್ಕಾಗಲ್ಲ, ಅದು ಪಕ್ಷದ ನಿರ್ಧಾರ, ಹಾಗಾಗಿ ಮತ್ತೆ ಬದಲಾವಣೆ ಮಾಡೋಕ್ ಆಗಲ್ಲ ಅಂತ ಸಿಎಂ ಅವರು ಎಂಟಿಬಿ ನಾಗರಾಜ್ ಅವರಿಗೆ ಹೇಳಿದಾರಂತೆ. ಒಟ್ಟಾರೆ ಚಿಕ್ಕಬಳ್ಳಾಪುರ ಜಿಲ್ಲೆ ಕೊಟ್ಟಿದ್ದಕ್ಕೆ ಎಂಟಿಬಿ ನಾಗರಾಜ್ ಅವರು ಬೇಸರಗೊಂಡಿದ್ದಾರೆ. ಕೇವಲ ಎಂಟಿಬಿ ನಾಗರಾಜ್ ಅಷ್ಟೇ ಅಲ್ಲ, ಹಲವಾರು ಸಚಿವರುಗಳು ಬೇರೆ ಬೇರೆ ಜಿಲ್ಲೆ ಕೊಟ್ಟಿರೋದಕ್ಕೆ ನಮಗೆ ನಮ್ಮ ಸ್ವಕ್ಷೇತ್ರ ಇದ್ರೇನೆ ಉತ್ತಮ ಅನ್ನುವಂತಹ ಅಭಿಪ್ರಾಯಗಳನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ರು. ಬೇರೆ ಬೇರೆ ಜಿಲ್ಲೆಗಳನ್ನ ಕೊಟ್ಟಿರೋದಕ್ಕೆ ಬೇಸರವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ರು. ಈಗ ಎಂಟಿಬಿ ನಾಗರಾಜ್ ಅವರೇ ಸಿಎಂ ಅವ್ರನ್ನ ಬಂದು ಭೇಟಿ ಮಾಡಿದ್ದಾರೆ. ನನಗೆ ಬೆಂಗಳೂರು ಗ್ರಾಮಾಂತರ ಬೇಕು, ಚಿಕ್ಕಬಳ್ಳಾಪುರ ಜಿಲ್ಲೆ ಉಸ್ತುವಾರಿ ನನಗೆ ಬೇಡ, ನನಗೆ ಬೆಂಗಳೂರು ಗ್ರಾಮಾಂತರ ಕೊಡಿ ಅಂತ ಸಿಎಂ ಅವ್ರ ಮೇಲೆ ಒತ್ತಡ ಹಾಕಿದ್ದಾರೆ. ಆದರೆ ಸಿಎಂ ಅವರು ಮತ್ತೆ ಈಗ ಉಸ್ತುವಾರಿಗಳನ್ನ ಬದಲಾವಣೆ ಮಾಡೋದಕ್ಕೆ ಸಾಧ್ಯ ಇಲ್ಲ, ಪಕ್ಷದ ನಿರ್ಧಾರ ಇದು, ಹಾಗಾಗಿ ಇದನ್ನ ಮತ್ತೆ ಚೇಂಜ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ದಾರೆ. ಈಗ ಉಸ್ತುವಾರಿಗಳು ಕೂಡ ಒಂದಷ್ಟು ಅಂಶಗಳನ್ನ ಇಲ್ಲಿ ಉಲ್ಲೇಖ ಮಾಡ್ತಾ ಇದ್ದಾರೆ. ಏನೇ ನಿರ್ಧಾರ ಮಾಡಿದ್ರೂ ಕೂಡ ಆಯಾ ಜಿಲ್ಲೆಗಳ ಮಂತ್ರಿಗಳ ವಿರೋಧ ಇರುತ್ತೆ. ಈಗ ಬೇರೆ ಬೇರೆ ಜಿಲ್ಲೆಗಳನ್ನ ಕೊಟ್ಟಿರೋದ್ರಿಂದಾಗಿ ಆ ಜಿಲ್ಲೆಗಳ ಮಂತ್ರಿಗಳು ವಿರೋಧ ಮಾಡ್ತಾರೆ ಅನ್ನೋದ್ರ ಜೊತೆಗೆ ಸಾಕಷ್ಟು ವಿಚಾರಗಳನ್ನ ಇಟ್ಕೊಂಡು ಉಸ್ತುವಾರಿ ಬದಲಾವಣೆ ಮಾಡಿ ಅಂತ ಬಿಗಿಪಟ್ಟನ ಹಿಡಿದಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಪಡ್ಕೊಂಡ ನಮ್ಮ ಪ್ರತಿನಿಧಿ ಕೃಷ್ಣ ಇದೀಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕೃಷ್ಣ, ನೆನೆಯಷ್ಟೇ ಉಸ್ತುವಾರಿಗಳ ಪಟ್ಟಿ ಬಿಡುಗಡೆಯಾಗಿತ್ತು, ಆಗ್ಲೇ ಇವತ್ತು ಅಸಮಾಧಾನ ಸ್ಫೋಟಗೊಂಡಿದೆ. ಬೇರೆ ಬೇರೆ ಜಿಲ್ಲೆಗಳನ್ನ ಕೊಟ್ಟಿದ್ದಕ್ಕೆ ಸಚಿವರುಗಳು ಕೂಡ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈಗ ಎಂಟಿಬಿ ನಾಗರಾಜ್ ಅವರು ಸಿಎಂ ಅವ್ರನ್ನ ಭೇಟಿ ಮಾಡಿದ್ದಾರೆ, ಬೆಂಗಳೂರು ಗ್ರಾಮಾಂತರ ಬೇಕು ಅಂತ ಕೇಳ್ತಾ ಇದ್ದಾರೆ. ಒಟ್ಟಾರೆ ಈ ಉಸ್ತುವಾರಿ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಾಗ ಇವತ್ತು ಏನೆಲ್ಲ ವಿದ್ಯಮಾನಗಳು ಜರುಗ್ತಾ ಇದೆ? ಸಂಜಯ್ ನೋಡ ನಿಂತಿದ್ದೀನಿ. ಓಕೆ, ನಮ್ಮ ಪ್ರತಿನಿಧಿ ಕೃಷ್ಣ ನಮಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ. ಕೃಷ್ಣ ಅವರನ್ನ ಸಂಪರ್ಕ ಮಾಡ್ತೀನಿ. ಒಟ್ಟಾರೆಯಾಗಿ ಈಗ ನಿನ್ನೆಯಷ್ಟೇ ಜಿಲ್ಲಾ ಉಸ್ತುವಾರಿಗಳ ಪಟ್ಟಿಯನ್ನ ಬಿಡುಗಡೆ ಮಾಡಿತ್ತು ಸರ್ಕಾರ. ಒಂದಷ್ಟು ಲೆಕ್ಕಾಚಾರಗಳು ಅಳೆದು ತೂಗಿ ಯಾವ ರೀತಿಯಾಗಿ ಯಾವ್ಯಾವ ಜಿಲ್ಲೆಗಳಿಗೆ ಯಾವ್ಯಾವ ಸಚಿವರನ್ನ ಹಾಕಿದ್ರೆ ಉತ್ತಮ, ಯಾವ ರೀತಿಯಾಗಿ ಅವರು ಕೆಲಸ ಮಾಡ್ತಾರೆ, ಇದೆಲ್ಲ ವಿಚಾರಗಳನ್ನ ಅಳೆದು ತೂಗಿ ಉಸ್ತುವಾರಿಗಳ ಪಟ್ಟಿಯನ್ನ ಬಿಡುಗಡೆ ಮಾಡಿತ್ತು. ಈ ಒಂದು ಪಟ್ಟಿ ಬಿಡುಗಡೆ ಆದ ಮೇಲೆ ಆಲ್ಮೋಸ್ಟ್ ಎಲ್ಲ ಸಚಿವರುಗಳು ಕೂಡ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸ್ವಕ್ಷೇತ್ರ ಇದ್ರೆ ನಮಗೆ ಕೆಲಸ ಮಾಡೋದಕ್ಕೆ ಉತ್ತಮ ಅನ್ನೋದ್ರ ಜೊತೆಗೆ ಹಲವಾರು ವಿಚಾರಗಳನ್ನ ಇಟ್ಕೊಂಡು ಬದಲಾವಣೆ ಮಾಡಿ ಅನ್ನುವಂತಹ ಒತ್ತಡವನ್ನ ಕೂಡ ಹಾಕ್ತಾ ಇದ್ದಾರೆ. ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಪಡ್ಕೊಳ್ಳೋಣ. ನಮ್ಮ ಸಂಪರ್ಕಕ್ಕೆ ಕೃಷ್ಣ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕೃಷ್ಣ, ಈಗ ಉಸ್ತುವಾರಿಯನ್ನ ಬದಲಾವಣೆ ಮಾಡಬೇಕು ಅನ್ನುವಂಥ ಒತ್ತಡ ಕೇಳಿ ಬರ್ತಾ ಇದೆ. ಈಗ ಎಂಟಿಬಿ ನಾಗರಾಜ್ ಅವರು ಸಿಎಂ ಅವ್ರನ್ನ ಭೇಟಿ ಮಾಡಿದ್ದಾರೆ. ಈ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಾಗ ಇವತ್ತು ಏನೆಲ್ಲ ವಿದ್ಯಮಾನಗಳಾಗ್ತಾ ಇದೆ? ಖಂಡಿತವಾಗ್ಲೂ ಸ್ವಾಮಿ, ಈಗಾಗಲೇ ಸಂಪುಟ ಪುನರಚನೆ ವಿಚಾರವಾಗಿ ಬಹಳಷ್ಟು ಚರ್ಚೆ ಆಗ್ತಿರುವಂಥ ಬೆನ್ನಲ್ಲೇ ಈಗ ಸಚಿವ ಏನು ಜಿಲ್ಲಾ ಉಸ್ತುವಾರಿ ಸಚಿವರ ನೇಮಕ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ವಿರೋಧ ವ್ಯಕ್ತವಾಗ್ತಾ ಇರುವಂಥದ್ದು. ಎಲ್ಲೋ ಒಂದು ಕಡೆ ತವರು ಜಿಲ್ಲೆ ಮಿಸ್ ಆಗಿರುವಂಥದ್ದಕ್ಕೆ ಬಹಳಷ್ಟು ಸಚಿವರುಗಳು ಅಸಮಾಧಾನಗೊಂಡಿದ್ದಾರೆ. ಈ ಹಿಂದೆ ಸಿಕ್ಕಿರ್ತಕ್ಕಂಥ ಉಸ್ತುವಾರಿ ಏನಿದೆ ಅದು ಈಗ ಎಲ್ಲೋ ಒಂದು ಕಡೆ ಕೈ ತಪ್ಪಿರುವಂಥದ್ದು. ಈ ಪಕ್ಷದ ತೀರ್ಮಾನದಿಂದ ಒಂದಷ್ಟು ಜನ ಅಂದರೆ ಬಹುತೇಕ ಎಲ್ಲ ಸಚಿವರಿಗೂ ಕೂಡ ಎಲ್ಲ ಜಿಲ್ಲೆಗಳ ಬದಲಾವಣೆ ಮಾಡೋದ್ರ ಮೂಲಕವಾಗಿ ಮುಖ್ಯಮಂತ್ರಿಗಳು ಒಂದು ಆದೇಶವನ್ನು ಹೊರಡಿಸಿದ್ದಾರೆ. ಈ ಬೆನ್ನಲ್ಲೇ ಇದೀಗ ಒಂದಷ್ಟು ಜನ ಸಚಿವರುಗಳು ಬಹಳಷ್ಟು ಅಸಮಾಧಾನಗೊಂಡು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಒತ್ತಡ ಹಾಕುವಂಥ ಒಂದು ಕೆಲಸವನ್ನು ಮಾಡ್ತಿದ್ದಾರೆ. ಅದರಲ್ಲೂ ಮುಖ್ಯವಾಗಿ ಸಚಿವ ಎಂಟಿಬಿ ನಾಗರಾಜ್ ಅವರು ನಿನ್ನೆ ಮುಖ್ಯಮಂತ್ರಿಗಳನ್ನ ಮನೆಗೆ ಹೋಗಿ ಭೇಟಿ ಮಾಡಿ ಮಾತುಕತೆ ನಡೆಸಿದ್ರು. ಮತ್ತೆ ಈಗ ಮತ್ತೆ ಮುಖ್ಯಮಂತ್ರಿಗಳನ್ನ ಬೆಳ್ಳಂಬೆಳಗ್ಗೆ ಬಂದು ಮತ್ತೆ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. ಮುಖ್ಯಮಂತ್ರಿಗಳ ಜೊತೆಗೆ ಕೂಡ ಈಗ ಒಂದಷ್ಟು ಕಾಲ
ಚರ್ಚೆ ಮಾಡಿ ಈಗ ಮುಖ್ಯಮಂತ್ರಿಗಳ ಜೊತೆಗೆ ಹೋಗುವಂಥ ಕೆಲಸವೂ ಕೂಡ ಮಾಡಿರುವಂಥದ್ದು. ಎಲ್ಲ ಒಂದು ಕಡೆ ಮುಖ್ಯಮಂತ್ರಿಗಳಿಗೆ ಬೆನ್ನು ಬಿದ್ದಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಈಗ ಕೊಟ್ಟಿರ್ತಕ್ಕಂತಹ ಜಿಲ್ಲೆ ಚಿಕ್ಕಬಳ್ಳಾಪುರ ಜಿಲ್ಲೆ ಏನಿದೆ ಅದು ಯಾವುದೇ ಕಾರಣಕ್ಕೂ ಕೂಡ ನನಗೆ ಬೇಡ, ಈಗ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯನ್ನೇ ನನಗೆ ಬೇಕು ಅನ್ನೋ ಒಂದು ಪಟ್ಟನ್ನು ಕೂಡ ಹಿಡಿದಿರುವಂಥದ್ದು. ಮತ್ತೆ ಇನ್ನು ಮುಖ್ಯವಾಗಿ ಬೇರೆ ಬೇರೆ ಸಚಿವರುಗಳು ಕೂಡ ಎಲ್ಲ ಒಂದು ಕಡೆ ತವರು ಜಿಲ್ಲೆಯ ಉಸ್ತುವಾರಿ ಕೈ ತಪ್ಪಿರುವಂಥ ಕಾರಣಕ್ಕೋಸ್ಕರವಾಗಿ ಮುಂದಿನ ದಿನಗಳಲ್ಲಿ ಪಕ್ಷ ಸಂಘಟನೆ ಆಗಿರ್ಬೋದು ಮತ್ತೆ ಅಲ್ಲಿ ಕೆಲಸ ಮಾಡೋಕ್ಕೂ ಕೂಡ ಬಹಳಷ್ಟು ಕಷ್ಟ ಆಗುತ್ತೆ. ಮತ್ತೆ ಇಲ್ಲಿಂದ ಬೇರೆ ಬೇರೆ ಜಿಲ್ಲೆಗೆ ಹೋಗಿ ಅಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ಬಗೆಹರಿಸಬೇಕು ಮತ್ತೆ ಅಲ್ಲಿರ್ತಕ್ಕಂಥ ಸವಾಲನ್ನು ಎದುರಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆ ಒಂದು ಸವಾಸವೇ ಬೇಡ ಅನ್ನೋ ಒಂದು ನಿಟ್ಟಿನಲ್ಲಿ ಇದೀಗ ಒಂದಷ್ಟು ಒತ್ತಡ ಹಾಕುವಂಥ ಒಂದು ಕೆಲಸವನ್ನು ಮುಖ್ಯಮಂತ್ರಿಗಳಿಗೆ ಮಾಡ್ತಾ ಇದ್ದಾರೆ. ಆದರೆ ಮುಖ್ಯಮಂತ್ರಿಗಳು ಮಾತ್ರ ಯಾವುದೇ ಕಾರಣಕ್ಕೂ ಕೂಡ ಇದು ನನ್ನ ತೀರ್ಮಾನ ಅಲ್ಲ, ಅದೇನಿದ್ರು ಕೂಡ ಪಕ್ಷದ ತೀರ್ಮಾನ ಆಗಿದೆ. ಹೀಗಾಗಿ ಪಕ್ಷದ ತೀರ್ಮಾನದಂತೆ ಈಗ ಜಿಲ್ಲಾ ಉಸ್ತುವಾರಿ ಸಚಿವರ ನೇಮಕವನ್ನು ಮಾಡಲಾಗಿದೆ. ಅದರ ಪ್ರಕಾರ ನೀವು ನಡ್ಸ್ಕೊಳ್ಬೇಕು ಅನ್ನೋ ಒಂದು ಸೂಚನೆಯನ್ನು ಮುಖ್ಯಮಂತ್ರಿಗಳು ಕೊಡ್ತಾ ಇದ್ದಾರೆ. ಇಷ್ಟಾದರೂ ಕೂಡ ಮುಖ್ಯಮಂತ್ರಿಗಳಿಗೆ ಒತ್ತಡ ಹಾಕುವಂಥ ಒಂದು ಕೆಲಸ ಇನ್ನೂ ಕೂಡ ನಿಂತಿಲ್ಲ. ಇನ್ನೂ ಕೂಡ ಒಂದಷ್ಟು ಜನ MTB ನಾಗರಾಜ್ ಆಗಿರ್ಬೋದು ಮತ್ತೆ ಈಗ ತಾನೇ ಸುಧಾಕರ್ ಅವರು ಕೂಡ ಒಂದು ರೀತಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಅಂದರೆ ಬಹಿರಂಗವಾಗಿ ಇದನ್ನು ಮಾತಾಡೋದಕ್ಕೆ ಸಾಧ್ಯವಿಲ್ಲ, ಅದನ್ನು ಆಂತರಿಕವಾಗಿ ಮಾತನಾಡ್ತೇನೆ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ. ಇದೇ ರೀತಿಯಾಗಿ MTB ನಾಗರಾಜ್ ಆಗಿರ್ಬೋದು, ಸುಧಾಕರ್ ಆಗಿರ್ಬೋದು ಮತ್ತೆ ಪ್ರಮುಖವಾಗಿ ಮಾಧುಸ್ವಾಮಿ ಆಗಿರ್ಬೋದು ಮತ್ತೆ ಬಹುತೇಕ ಸಚಿವರುಗಳು ಈಗಾಗಲೇ ಪಕ್ಷ ಎಲ್ಲ ಒಂದು ಕಡೆ ಈ ಎಲ್ಲ ಸಚಿವರಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಅಂದರೆ ಆಯಾಯ ಜಿಲ್ಲೆ ಏನಿದೆ ಉಸ್ತುವಾರಿ ಅದನ್ನು ಯಾವುದೇ ಕಾರಣಕ್ಕೂ ಕೂಡ ವಹಿಸಿಕೊಳ್ಳುವ ಅವಶ್ಯಕತೆ ಇಲ್ಲ. ಅಂದರೆ ಇಲ್ಲಿರ್ತಕ್ಕಂಥ ಸಚಿವರುಗಳು ಬೇರೆ ಜಿಲ್ಲೆಯಲ್ಲಿ ಹೋಗಿ ಕೆಲಸ ಮಾಡಬೇಕು ಅನ್ನುವಂಥದ್ದು. ಅಂದರೆ ಕೆಲ ಸಚಿವರುಗಳು ಈಗಾಗಲೇ ಪಕ್ಷದ ತೀರ್ಮಾನಕ್ಕೆ ಬದ್ಧರಾಗಿ ಈಗಾಗಲೇ ಬೇರೆ ಬೇರೆ ಜಿಲ್ಲೆಯಲ್ಲಿ ಕೆಲಸ ಮಾಡೋದಕ್ಕೂ ಕೂಡ ಸಜ್ಜಾಗಿದ್ದಾರೆ. ಆದರೆ ಇನ್ನೂ ಕೆಲವು ಸಚಿವರು ಅಂದರೆ MTB ನಾಗರಾಜ್ ಆಗಿರ್ಬೋದು ಅಂದರೆ ವಲಸಿಗ ಸಚಿವರುಗಳೇನಿದ್ದಾರೆ ಅವ್ರು ಮಾತ್ರ ಒತ್ತಡ ಮಾತ್ರ ಇನ್ನೂ ಕೂಡ ನಿಲ್ಲಿಸಿಲ್ಲ. ನೋಡಬೇಕಾಗತ್ತೆ ಮುಖ್ಯಮಂತ್ರಿಗಳು ಯಾವ ರೀತಿಯಾದಂಥ ನಿರ್ಧಾರವನ್ನು ಕೈಗೊಳ್ತಾರೆ ಅನ್ನುವಂಥದ್ದು. ಸೌಮ್ಯ, ಥ್ಯಾಂಕ್ ಯು ಕೃಷ್ಣ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಜಿಲ್ಲಾ ಉಸ್ತುವಾರಿ ಬದಲಾವಣೆ ವಿಚಾರದಲ್ಲಿ ಅಸಮಾಧಾನ ಇಲ್ಲ ಅಂತ ಸಚಿವ KS ಈಶ್ವರಪ್ಪ ಅವರು ಹೇಳಿದ್ದಾರೆ. ನೀಡಿದ್ರು ಪಕ್ಷದ ಸಂಪುಟ ಪುನರ್ರಚನೆಗೂ ಹಾಗೂ ಜಿಲ್ಲಾ ಉಸ್ತುವಾರಿಗಳ ಬದಲಾವಣೆಗೂ ಸಂಬಂಧ ಇಲ್ಲ. ಕನ್ನಡಮ್ಮನ ಪಲ್ಲಕ್ಕಿ ಹೊರಲು ಎಡಕ್ಕಾದ್ರೇನು ಬಲಕ್ಕಾದ್ರೇನು ಅಂತ ಶಿವಮೊಗ್ಗದಲ್ಲಿ KS ಈಶ್ವರಪ್ಪ ಅವರು ಮಾತನಾಡಿದರು. ಈ ಕನ್ನಡಮ್ಮನ ತೇರು ಎಳೆಯೋದಿಕ್ಕೆ ಅಥವಾ ಕನ್ನಡಮ್ಮನ ಪಲ್ಲಕ್ಕಿ ಹೊರೋದಿಕ್ಕೆ ಕನ್ನಡಮ್ಮನ ಅಭಿವೃದ್ಧಿ ಮಾಡೋದೇ ಎಲ್ಲರದ್ದು ಕೆಲಸ. ಈ ದಿಕ್ಕಿನಲ್ಲಿ ಆ ಕನ್ನಡಮ್ಮನ ಪಲ್ಲಕ್ಕಿ ಹೊರಬೇಕಾದ್ರೆ ಎಡಗಡೆ ಆದ್ರೇನು ಬಲಗಡೆ ಏನು, ಅದರ ಮುಂದೇನು ಹಿಂದೇನು, ಇಡೀ ರಾಜ್ಯದ ಯಾವುದೇ ಜಿಲ್ಲೆಗೆ ಹೋದರೂ ಕೂಡ ಆ ಜಿಲ್ಲೆಯ ಅಭಿವೃದ್ಧಿ ಆದರೆ ಕನ್ನಡಮ್ಮನ ಅಭಿವೃದ್ಧಿ ಆಗುತ್ತೆ ಅನ್ನೋಂಥ ವಿಶ್ವಾಸ ನಂದಿದೆ. ತುಂಬ ಸಂತೋಷ. ಚಿಕ್ಕಮಗಳೂರು ಜಿಲ್ಲೆ ಕೊಟ್ಟಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆ ಅಭಿವೃದ್ಧಿ ಮಾಡೋ ದಿಕ್ಕಿನಲ್ಲಿ ಏನೇನು ಬೇಕೋ ಎಲ್ಲ ಪ್ರಯತ್ನವನ್ನು ನಾನು ಮಾಡ್ತೇನೆ. ಚಿಕ್ಕಮಗಳೂರಿಗೆ ಹೋಗ್ತೇವೆ, ಅಲ್ಲಿ ಅಭಿವೃದ್ಧಿ ಮಾಡ್ತೇವೆ. ಇಡೀ ರಾಜ್ಯ ಅಭಿವೃದ್ಧಿನೇ ಮಾಡಬೇಕು. ಬರೀ ಶಿವಮೊಗ್ಗ ನೋಡ್ತಾ ಕೂತ್ಕೊಂಡ್ರಾಗಲ್ಲ. ಶಿವಮೊಗ್ಗ, ಚಿಕ್ಕಮಗಳೂರು ಇಡೀ ರಾಜ್ಯದಲ್ಲಿ ಪ್ರವಾಸ ಮಾಡ್ತೇವೆ. ಪಕ್ಷದ ಪ್ರವಾಸಕ್ಕೂ ಜಿಲ್ಲಾ ಉಸ್ತುವಾರಿಗೂ ಏನೂ ಸಂಬಂಧ ಇಲ್ಲ. ಇಡೀ ರಾಜ್ಯದಲ್ಲಿ ಎಲ್ಲ ನಾಯಕರು ಕೂಡ ಸುತ್ತುತ್ತೇವೆ. ಸುತ್ತಿ ರಾಜ್ಯದ ಅಭಿವೃದ್ಧಿ ಮಾಡೋ ದಿಕ್ಕಿನಲ್ಲಿ, ಪಕ್ಷವನ್ನು ಕಟ್ಟೋ ದಿಕ್ಕಿನಲ್ಲಿ ರಾಜ್ಯದ ಎಲ್ಲ ಪ್ರಯತ್ನವನ್ನು ನಡೆಸ್ತೇವೆ. ಈಗೇನು ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಚಿಕ್ಕಮಗಳೂರು ಕೊಟ್ಟಿದ್ದಾರೆ, ಚಿಕ್ಕಮಗಳೂರಲ್ಲೂ ಕೂಡ ಈಗ ನಮ್ಮ ಪಕ್ಷ ತುಂಬ ಗಟ್ಟಿಯಾಗಿದೆ. ಶೃಂಗೇರಿ ಹೋಗಿ ಗೆದ್ದಿಲ್ಲ, ಶೃಂಗೇರಿ ಗೆಲ್ಲೋದಕ್ಕಲ್ಲಿ ಎಲ್ಲ ಪ್ರಯತ್ನ ನಡೆಸ್ತಾರೆ. ಚಿಕ್ಕಮಗಳೂರು ಜಿಲ್ಲೆ ಉಸ್ತುವಾರಿ ಕೊಟ್ಟಂಥ ಸಂದರ್ಭದಲ್ಲಿ ಇಡೀ ಜಿಲ್ಲೆಯ ಎಲ್ಲ ವಿಧಾನಸಭಾ ಕ್ಷೇತ್ರವನ್ನು ಗೆಲ್ಲಿಸೋದಕ್ಕಲ್ಲೂ ಪ್ರಯತ್ನ ಮಾಡ್ತೇನೆ. ಅದಕ್ಕೆ ಎಲ್ಲ ಸಚಿವರು ನಮ್ಮ ಜವಾಬ್ದಾರಿ ತಗೋತೇವೆ. ಆಯಾ ಜಿಲ್ಲೆಗಳಿಗೆ ಹೋಗಿ ಕೂತ್ಕೊಂಡು ಉದಾಹರಣೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಭದ್ರಾವತಿಯನ್ನು ಗೆದ್ದಿಲ್ಲ. ನಾರಾಯಣಗೌಡರು ಭದ್ರಾವತಿಗೆ ನಮ್ಮ ಜಿಲ್ಲೆಗೆ ನಾರಾಯಣಗೌಡರು ಉಸ್ತುವಾರಿ ಸಚಿವರಾಗಿ ಬಂದಿರೋದಕ್ಕೆ ತುಂಬ ಸಂತೋಷ ಇದೆ. ಅದನ್ನು ಸ್ವಾಗತ ಮಾಡ್ತೇನೆ. ಮತ್ತು ನಾರಾಯಣಗೌಡರಿಗೆ ಶಕ್ತಿ ಇದೆ. ಭದ್ರಾವತಿನೂ ಗೆಲ್ಲಿಸೋ ದಿಕ್ಕಿನಲ್ಲಿ ಅವರು ಕೂಡ ಪ್ರಯತ್ನ ಮಾಡಲಿ. ನಾರಾಯಣಗೌಡರಿಗೆಲ್ಲ ಸಹಕಾರವನ್ನು ಕೂಡ ನಾವೆಲ್ಲ ಸೇರಿ ಕೊಡ್ತೇವೆ. ನನಗೆ ಉಸ್ತುವಾರಿ ಸಚಿವ ಸ್ಥಾನ ಕೊಟ್ಟಿಲ್ಲ ಅನ್ನೋದನ್ನ ದೊಡ್ಡ ವಿಷಯ ಮಾಡೋದು ಸಮಂಜಸವಲ್ಲ. ಪಕ್ಷ ಮೊದಲಿನಿಂದಲೂ ತೀರ್ಮಾನ ತಗೊಂಡಿದೆ. ನನಗೇನು ಬೇಸರ ಇಲ್ಲ ಅಂತ ಕಾನೂನು ಸಚಿವ ಮಾಧುಸ್ವಾಮಿ ಹೇಳಿದ್ದಾರೆ. ಸಿಎಂ ನನ್ನ ಬಳಿ ಚರ್ಚಿಸಿ ನಿಮಗೆ ಯಾವ ಜಿಲ್ಲೆ ಬೇಕೆಂದು ಕೇಳಿದ್ರು. ನಾನು ವಿಷಯ ವಸ್ತುಸ್ಥಿತಿ ಗೊತ್ತಿಲ್ಲದೆ ಯಾವುದೋ ಜಿಲ್ಲೆಯ ಜವಾಬ್ದಾರಿ ತೆಗೆದುಕೊಳ್ಳಲು ಸಾಧ್ಯ ಇಲ್ಲ. ಅದಕ್ಕೆ ಬೇಡ ಎಂದೆ ಅಂತ ಮಾಧುಸ್ವಾಮಿ ಅವರು ಹೇಳಿದ್ದಾರೆ. ನಾನು ಉಸ್ತುವಾರಿ ಯಾವ ಜಿಲ್ಲೆನಲ್ಲೂ ಇಲ್ಲ ಅನ್ನೋದನ್ನು ದೊಡ್ಡ ವಿಷಯವಾಗಿ ಮಾಡಿರೋದು ನಂದಷ್ಟಿಲ್ಲಿ ಸಮಂಜಸ ಅಲ್ಲ. ಪಕ್ಷ ಮೊದಲಿಂದಲೂ ತೀರ್ಮಾನ ತಗೊಂಡು ಮಂತ್ರಿಗಳು ಅವ್ರವ್ರ ಜಿಲ್ಲೆನಲ್ಲಿ ಉಸ್ತುವಾರಿ ಬೇಡ, ಬೇರೆ ಬೇರೆ ಜಿಲ್ಲೆನಲ್ಲಿ ಇರಬೇಕು ಅಂಥೇಳಿ ಹೇಳ್ತಾ ಬಂದಿದ್ದರು. ಸನ್ಮಾನ್ಯ ಮುಖ್ಯಮಂತ್ರಿಗಳು ಇದನ್ನು ನನ್ನ ಜೊತೆ ಚರ್ಚೆ ಮಾಡಿ ಫೈನಲ್ ಮಾಡಬೇಕಾಗಿದೆ. ನಿಮಗೆ ಯಾವ ಜಿಲ್ಲೆಗೆ ಹೋಗ್ಲಿಕ್ಕೆ ಆಸೆ ಇದೆ ಅಥವಾ ಇಷ್ಟ ಇದೆ ಹೇಳಿ ಅಂದಾಗ ನಾನು ಸ್ಪಷ್ಟವಾಗಿ ಹೇಳಿದೆ, ವಿಷಯ ವಸ್ತುಸ್ಥಿತಿ ಗೊತ್ತಿಲ್ಲದಲೇ ನಾನು ಹೋಗಿ ಯಾವುದೋ ಜಿಲ್ಲೆ ಜವಾಬ್ದಾರಿ ತಗೊಳೋಕ್ಕೆ ನಾನು ರಾಜಿ ಇಲ್ಲ. ಏನಾದರೂ ಅರ್ಥ ಆಗಿದ್ರೆ ಅಷ್ಟೇ ನಾನು ಮಾತಾಡೋದು ಮೊದಲಿಂದ, ಅದು ನನ್ನ ಅಭ್ಯಾಸ.
ದಯಮಾಡಿ ನನಗೆ ಕ್ಷಮಿಸ್ಬಿಡಿ. ಬೇರೆ ಜಿಲ್ಲೆಗೆ ಹೋಗೋದು ಕೆಲಸ ಮಾಡೋದು ನನಗೆ ಈ ಸ್ಥಿತಿನಲ್ಲಿ ಸಾಧ್ಯ ಇಲ್ಲ ಅಂತ ಹೇಳಿದ್ದೀನಿ. ಬಿಟ್ಟರೆ ಇದರಿಂದ ಇನ್ಯಾವುದೇ ರಾಜಕಾರಣ ಇಲ್ಲ. ನಾನು ಸ್ಪಷ್ಟಪಡಿಸ್ತೀನಿ. ನಾನು ಹೋಗಬಾರ್ದಂತ ಹೇಳಿಲ್ಲ. ಸುಮ್ಮನೆ ಅಂಕಿಅಂಶ ರಿವ್ಯೂ ಮಾಡೋದು ನನಗೆ ಯಾವತ್ತೂ ಸಮಾಧಾನ ಕೊಡೋದಿಲ್ಲ. ಅಲ್ಲಿ ಅಭಿವೃದ್ಧಿ ಕಾರ್ಯಗಳ ಅರಿವಿದ್ದು ಅಲ್ಲಿ ವಾಸ್ತವವಾಗಿ ಏನಾಗ್ತಿದೆ ಅಂತ ಗೊತ್ತಿಲ್ಲದೆ ಮಿನಿಸ್ಟ್ರಾಗಿ ಕೂತ್ಕೊಂಡು ನಾನು ರಿವ್ಯೂ ಮಾಡೋ ಅಗತ್ಯ ಇದೆ ಅಂತ ನನಗೆ ಅನಿಸಿದ್ರಿಂದ ಬೇಕಾಗಿಲ್ಲ ಅದು ನನಗೆ ಅಂತೇಳಿ ನಾನು ಸ್ಪಷ್ಟಪಡಿಸಿದ್ದೀನಿ. ತುಮಕೂರು ಜಿಲ್ಲೆ ಇದರ ಆಳ ಗೊತ್ತಿದೆ ನನಗೆ. ಇಲ್ಲೇನು ಏನೇನು ಆಗ್ತಿದೆ ಆಗಬೇಕು ಅನ್ನೋ ಅರಿವು ಇರೋದ್ರಿಂದ ಇಲ್ಲಿದ್ದಿದ್ರೆ ನಾನು ಸಮರ್ಪಕವಾಗಿ ಕೆಲಸ ಮಾಡ್ಬೋದಾಗಿತ್ತು. ಕೆಲಸ ಮಾಡಿದವರು 2023ರ ಎಲೆಕ್ಷನ್ಗೆ ಬಿಜೆಪಿಯವರಿಗೆ ಬಿಜೆಪಿಯ ಆಪರೇಷನ್. ಘಟಾನುಘಟಿಗಳಿಗೆ ಶಾಕಿಂಗ್ ನ್ಯೂಸ್ ಕೊಡಲು ತಯಾರಿ ನಡೆದಿದೆಯಾ? ಗೆಲುವಿನ ಸರದಾರರಿಗೆ ಹೈಕಮಾಂಡ್ನಿಂದಲೇ ಸವಾಲ್ ಎದುರಾಗೋ ಸಾಧ್ಯತೆ ಇದೆ. ಬೆಂಗಳೂರಿನ ಗೆಲುವಿನ ಸರದಾರರಿಗೆ ಕಾದಿದೆ ಶಾಕಿಂಗ್ ಸುದ್ದಿ. ಎಲ್ಲ ಓಕೆ, ಆದ್ರೆ ಎಲೆಕ್ಷನ್ ಟೈಮ್ನಲ್ಲಿ ಆಪರೇಷನ್ ಬ್ರಹ್ಮಾಸ್ತ್ರ. ನ್ಯೂಸ್ 18 ಕನ್ನಡಕ್ಕೆ ಸಿಕ್ಕಿದೆ ಆಪರೇಷನ್ ಬಿಜೆಪಿ ಸೀಕ್ರೆಟ್. ಬೆಂಗಳೂರಿನ ಗೆಲುವಿನ ಸರದಾರರಿಗೆ ಈಗ ಶಾಕಿಂಗ್ ಸುದ್ದಿ ಕೊಡೋದಕ್ಕೆ ಬಿಜೆಪಿ ಹೈಕಮಾಂಡ್ ನಾಯಕರು ನಿರ್ಧಾರ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹೈಕಮಾಂಡ್ ನಾಯಕರಿಂದಲೇ ಇದೀಗ ಬಿಜೆಪಿಯಲ್ಲಿ ಗೆಲುವಿನ ಸರದಾರ್ ಅನ್ಸ್ಕೊಂಡಿರುವಂತಹ ನಾಯಕರಿಗೆ ಸವಾಲ್ ಎದುರಾಗೋ ಸಾಧ್ಯತೆ ಇದೆ. ಪ್ರಭಾವಿ ಶಾಸಕರ ಕ್ಷೇತ್ರಗಳ ಬದಲಾವಣೆ ಲೆಕ್ಕಾಚಾರಗಳು ನಡೀತಾ ಇದೆ. ಹಾಲಿ ಕ್ಷೇತ್ರ ಬಿಟ್ಟು ಬೇರೆ ಕ್ಷೇತ್ರಗಳಿಂದ ಸ್ಪರ್ಧೆ ಮಾಡಿ ಅಂತ ಹೇಳುವಂತಹ ಚಾನ್ಸಸ್ ಕೂಡ ಇದೆ. ಈ ಮೂಲಕ ನಾಯಕತ್ವದ ಪರೀಕ್ಷೆಗೆ ಬಿಜೆಪಿ ಹೈಕಮಾಂಡ್ ಪ್ಲಾನ್ ಕೂಡ ಮಾಡಿದೆ ಅಂತ ಹೇಳಲಾಗ್ತಾ ಇದೆ. ಹಾಲಿ ಕ್ಷೇತ್ರಗಳನ್ನ ಬಿಟ್ಟು ಬೇರೆ ಕ್ಷೇತ್ರಗಳಿಂದ ಕಣಕ್ಕಿಳಿಸೋ ಸಾಧ್ಯತೆ ಇದೆ ಅನ್ನುವಂತಹ ಮಾಹಿತಿಗಳು ಲಭ್ಯ ಆಗ್ತಾ ಇರುವಂತದ್ದು. ಈ ಮೂಲಕ ನಾಯಕರ ನಾಯಕತ್ವದ ಒಂದು ಪರೀಕ್ಷೆಯನ್ನು ನಡೆಸೋದಕ್ಕೆ ಬಿಜೆಪಿ ಹೈಕಮಾಂಡ್ ಪ್ಲಾನ್ ಮಾಡಿದೆ ಅಂತ ಹೇಳಲಾಗ್ತಾ ಇದೆ. ಹಾಗಾದ್ರೆ ಕ್ಷೇತ್ರ ಬದಲಾವಣೆ ಲೆಕ್ಕಾಚಾರದಲ್ಲಿ ಯಾರ ಹೆಸರಿದೆ? ಸೋಲಿಲ್ಲದ ಕ್ಷೇತ್ರದಲ್ಲಿ ನಿಜಕ್ಕೂ ಬದಲಾವಣೆ ಆಗತ್ತಾ? ನ್ಯೂಸ್ 18 ಕನ್ನಡದಲ್ಲಿ ಆಪರೇಷನ್ ಬಿಜೆಪಿಯ ರಹಸ್ಯದ ಇಂಚಿಂಚು ಮಾಹಿತಿಯನ್ನ ನಾವು ನಿಮಗೆ ಕೊಡ್ತಾ ಹೋಗ್ತೀವಿ. ನಿರಂತರವಾಗಿ ತಮ್ಮ ತಮ್ಮ ಕ್ಷೇತ್ರಗಳಲ್ಲಿ ಗೆಲ್ತಾ ಬಂದಿರುವಂತಹ, ತಮ್ಮ ಕ್ಷೇತ್ರದಲ್ಲಿ ಪ್ರಭಾವಿ ನಾಯಕರನ್ನಿಸ್ಕೊಂಡಿರುವಂತಹ ನಾಯಕರ ನಾಯಕತ್ವದ ಪರೀಕ್ಷೆ ನಡೆಯುತ್ತೆ ಇಲ್ಲಿ. ಅವರ ಕ್ಷೇತ್ರವನ್ನ ಬದಲಾವಣೆ ಮಾಡೋ ಮೂಲಕ ಎಷ್ಟು ಮಟ್ಟಿಗೆ ಅವರು ಪಕ್ಷವನ್ನ ಸಂಘಟಿಸಬಲ್ಲರು, ಗೆದ್ಕೊಂಡು ಬಲ್ಲರು ಅನ್ನುವಂತಹ ಒಂದು ಸವಾಲನ್ನ ಕೊಡೋ ಸಾಧ್ಯತೆ ಇದೆ ಬಿಜೆಪಿ ಹೈಕಮಾಂಡ್ನಿಂದ. ಹಾಗಾದ್ರೆ ಯಾವ್ಯಾವ ಕ್ಷೇತ್ರಗಳು ಬದಲಾಗತ್ತೆ, ಕ್ಷೇತ್ರ ಘಟಾನುಘಟಿಗಳಲ್ಲಿ ಯಾರ್ಯಾರು ಇದ್ದಾರೆ ಅನ್ನೋದನ್ನ ನಾವು ನೋಡೋದಾದ್ರೆ, ಆರ್ ಅಶೋಕ್ ಅವರು ಪದ್ಮನಾಭನಗರ ಕ್ಷೇತ್ರದಲ್ಲಿ ಅಶೋಕ್ ಅವರು ಬಹಳ ಪ್ರಭಾವಿ ನಾಯಕರು. ಅವರ ಕ್ಷೇತ್ರ ಬದಲಾಗೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಮಲ್ಲೇಶ್ವರಂ ಕ್ಷೇತ್ರದಿಂದ ಡಾಕ್ಟರ್ ಅಶ್ವಥ್ ನಾರಾಯಣ್ ಅವರು ಬಹಳ ಪ್ರಭಾವಿ ನಾಯಕರು. ಅವರ ಕ್ಷೇತ್ರ ಕೂಡ ಬದಲಾಗೋ ಚಾನ್ಸಸ್ ಇದೆ. CV ರಾಮನ್ ನಗರದಲ್ಲಿ ರಘು ಅವರ ಕ್ಷೇತ್ರ ಕೂಡ ಬದಲಾಗೋ ಸಾಧ್ಯತೆ ಇದೆ. ಬೊಮ್ಮನಹಳ್ಳಿಯಿಂದ ಸತೀಶ್ ರೆಡ್ಡಿ, ಮಹದೇವಪುರದಿಂದ ಅರವಿಂದ್ ಲಿಂಬಾವಳಿ, ಬೆಂಗಳೂರು ದಕ್ಷಿಣ ಶಾಸಕರಾಗಿರುವಂತಹ ಎಂ ಕೃಷ್ಣಪ್ಪ, ಬಸವನಗುಡಿ ಶಾಸಕ ರವಿ ಸುಬ್ರಹ್ಮಣ್ಯ. ಸೊ ಬೆಂಗಳೂರಿನ ಪ್ರಮುಖ ಘಟಾನುಘಟಿ ನಾಯಕರಂತ ಏನೇನು ಅನಿಸ್ಕೊಂಡಿದ್ದಾರೆ, ಈ ನಾಯಕರ ಕ್ಷೇತ್ರ ಬದಲಾವಣೆ ಮಾಡೋ ಸಾಧ್ಯತೆ ಇದೆ. ತಮ್ಮ ಕ್ಷೇತ್ರದಲ್ಲಿ ಇವರೇ ಸ್ಟ್ರಾಂಗ್, ಇವರ ಮಾತೆ ವೇದಾಂತ. ಈಗ ಹೈಕಮಾಂಡ್ನಿಂದ ನಾಯಕರ ಪರೀಕ್ಷೆಗೆ ತಯಾರಿ ನಡೆದಿದೆ. ಅಪ್ಪಿತಪ್ಪಿ ಕ್ಷೇತ್ರ ಬಿಡಲ್ಲ ಅಂತ ತಿರುಗಿ ಬಿದ್ರೂ ಕಷ್ಟ ಅನ್ನುವಂತಹ ಆತಂಕ ಕೂಡ ಇರುವಂಥದ್ದು. ಈಗ ಹೈಕಮಾಂಡ್ ಇಂಥ ಒಂದು ಸವಾಲನ್ನ ಕೊಡೋ ಸಾಧ್ಯತೆ ಇದೆ. ಅದನ್ನ ಎಷ್ಟು ಮಟ್ಟಿಗೆ ಈ ನಾಯಕರು ಸ್ವೀಕಾರ ಮಾಡ್ತಾರೆ, ನಿಜಕ್ಕೂ ಈ ನಾಯಕರು ಒಪ್ಕೊಳ್ತಾರಾ? ಸಾಧ್ಯನೇ ಇಲ್ಲ ಅಂತ ನಾಯಕರು ತಿರುಗಿ ಬೀಳೋ ಸಾಧ್ಯತೆ ಕೂಡ ಇದೆ. ಯಾಕಂದ್ರೆ ತಮ್ಮದೇ ಕ್ಷೇತ್ರದಲ್ಲಿ ಪ್ರಭಾವಿ ನಾಯಕರಾಗಿದ್ದಾರೆ, ನಿರಂತರವಾಗಿ ಗೆದ್ಕೊಂಡು ಬಂದಿದ್ದಾರೆ, ಪಕ್ಷದಲ್ಲಿ ಒಂದು ಉನ್ನತ ಸ್ಥಾನಮಾನವನ್ನ ಕೂಡ ಪಡ್ಕೊಂಡಿರುವಂತಹ ನಾಯಕರು ನಿಜಕ್ಕೂ ಹೈಕಮಾಂಡ್ ಕೊಡುವಂತಹ ಈ ಒಂದು ಟಾಸ್ಕ್ ಅನ್ನ ಒಪ್ಕೊಳ್ತಾರಾ ಅನ್ನುವಂಥದ್ದು ಸದ್ಯದ ಪ್ರಶ್ನೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ. ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ್ ಪಟೇಲ್ ಇದೀಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚಿದಾನಂದ್, ಈ ರೀತಿ ಕ್ಷೇತ್ರಗಳನ್ನ ಬದಲಾವಣೆ ಮಾಡುವಂತಹ ಆಲೋಚನೆ ನಿಜಕ್ಕೂ ಬಿಜೆಪಿ ಅಂಗಳದಲ್ಲಿ ಚರ್ಚೆ ಆಗ್ತಾ ಇದೆಯಾ? ಒಂದ್ ವೇಳೆ ಆ ರೀತಿಯಾದಂತಹ ನಿರ್ಧಾರವನ್ನ ಮಾಡಿದ್ದೇ ಆದಲ್ಲಿ ಈ ಘಟಾನುಘಟಿ ನಾಯಕರುಗಳು ಅದನ್ನ ಒಪ್ಕೊಳ್ತಾರಾ? ಈ ಕ್ಷೇತ್ರ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಪಕ್ಷದಲ್ಲಿ? ಸೌಮ್ಯಮಳಲಿ 2023ರಲ್ಲಿ ಮತ್ತೆ ರಾಜ್ಯದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರಬೇಕು. ಹಾಗಾಗಿ ಬಿಜೆಪಿ ಹೈಕಮಾಂಡ್ ತನ್ನ ಈಗಾಗಲೇ ಸರ್ಕಸ್ ಅನ್ನು ಆರಂಭಿಸಿರುವಂತದ್ದು. ಇದರ ಭಾಗವಾಗಿ ಬೆಂಗಳೂರಿನಲ್ಲಿ 28 ಕ್ಷೇತ್ರಗಳಿರತಕ್ಕಂಥದ್ದು. ಹಾಗಾಗಿ ಬೆಂಗಳೂರಿನಲ್ಲಿ ಹೆಚ್ಚು ಸ್ಥಾನಗಳು ಗೆಲ್ಲಬೇಕಾಗಿದೆ. ಸದ್ಯ ಬೆಂಗಳೂರಿನಲ್ಲಿ ಪ್ರಭಾವಿ ಶಾಸಕರುಗಳಿದೆ. 3 ರಿಂದ 5 ಬಾರಿ ಗೆದ್ದಿರತಕ್ಕಂಥವ್ರೆ. ತಮ್ಮ ಕ್ಷೇತ್ರದಲ್ಲಿ ಎದುರಾಳಿಗಳೇ ಇಲ್ಲದಂತ ರೀತಿಯಲ್ಲಿ ತಮ್ಮ ಕ್ಷೇತ್ರವನ್ನ ಅವರು ಏನು ರೆಡಿ ಮಾಡ್ಕೊಂಡಿರುವಂತದ್ದು. ಯಾರನ್ನು ನಿಲ್ಲಿಸಿದ್ರು ಕೂಡ ಗೆಲ್ಲಿಸುವಂತ ಶಕ್ತಿ ಸಾಮರ್ಥ್ಯ ಇರತಕ್ಕಂಥದ್ದು ಮತ್ತು ಯಾರೇ ಬಿಜೆಪಿ ನಿಂತರೂ ಕೂಡ ಗೆಲ್ಲುವಂತ ಕ್ಷೇತ್ರಗಳು ಇರತಕ್ಕಂಥದ್ದು. ಪ್ರಮುಖವಾಗಿ 6 ರಿಂದ 7 ಜನ
ಬೆಂಗಳೂರಿನ ಘಟಾನುಗಳಲ್ಲಿ ಬಿಜೆಪಿ ಹಿರಿಯ ತಲೆಗಳಿರ್ತಕ್ಕಂಥ ಹಿರಿಯ ಶಾಸಕರುಗಳಿರ್ತಕ್ಕಂಥದ್ದು. ಇವರುಗಳಿಗೆ ಬಿಜೆಪಿ ಹೈಕಮಾಂಡ್ ಅತಿ ದೊಡ್ಡ ಶಾಕ್ ಅನ್ನು ಕೊಡಲಿದೆ ಮತ್ತು ಇವರಿಗೆ ಒಂದು ಅಗ್ನಿ ಪರೀಕ್ಷೆಯನ್ನು ಕೂಡ ಮಾಡ್ತಿರುವಂತದ್ದು. ಇವರ ನಾಯಕತ್ವದ ಪ್ರಶ್ನೆ ಕೂಡ ಇಲ್ಲಿ ಎದುರಾಗಿರುವಂತದ್ದು ಮತ್ತು ನಾಯಕತ್ವದ ಶಕ್ತಿ ಸಾಮರ್ಥ್ಯವನ್ನು ಕೂಡ ಬಿಜೆಪಿ ಹೈಕಮಾಂಡ್ ಅಳಿಲಿಕ್ಕೆ ಮುಂದಾಗಿರುವಂತದ್ದು. ಇದರ ಭಾಗವಾಗಿ ಹಾಲಿ ಶಾಸಕರಾಗಿರ್ತಕ್ಕಂಥ ಆರ್ ಅಶೋಕ್ ಇರಬಹುದು, ರವಿ ಸುಬ್ರಹ್ಮಣ್ಯ, ರಘು, ಅರವಿಂದ ಲಿಂಬಾವಳಿ, ಅಶ್ವತ್ಥ ನಾರಾಯಣ, ಎಂ ಕೃಷ್ಣಪ್ಪ, ರವಿ ಸುಬ್ರಹ್ಮಣ್ಯ ಈ ಎಲ್ಲ ಶಾಸಕರುಗಳು 3 ರಿಂದ 5 ಬಾರಿ ಗೆದ್ದಿರ್ತಕ್ಕಂಥ ಇದರಲ್ಲಿ ಇರ್ತಕ್ಕಂಥವ್ರು. ಹಾಗಾಗಿ ಇವರು ಪಕ್ಕಪಕ್ಕದ ಕ್ಷೇತ್ರಗಳಲ್ಲಿ ಅಂದ್ರೆ ಕಾಂಗ್ರೆಸ್ ಶಾಸಕರು ಇರ್ತಕ್ಕಂಥ ಕ್ಷೇತ್ರಗಳಲ್ಲಿ ನಿಂತು ಗೆಲ್ಲುವಂಥದ್ದು. ಆ ಮುಖಾಂತರ ಬಿಜೆಪಿಗೆ ಹೆಚ್ಚಿನ ಸೀಟ್ ಬರುತ್ತೆ ಅನ್ನೋದು ಬಿಜೆಪಿ ಲೆಕ್ಕಾಚಾರ ಆಗಿರತಕ್ಕಂಥ. ಹಾಲಿ ಕ್ಷೇತ್ರಗಳಲ್ಲಿ ಇವರು ಅಂಡರ್ಸ್ಟ್ಯಾಂಡಿಂಗ್ ಪಾಲಿಟಿಕ್ಸ್ ಮಾಡಿರುವಂಥದ್ದು. ಅಲ್ಲಿ ತಮ್ಮ ಅವರವರ ಕ್ಷೇತ್ರಗಳಲ್ಲಿ ಎದುರಾಳಿಗಳೇ ಇಲ್ಲದಲ್ಲೇ ಇರತಕ್ಕಂಥದ್ದು, ಅಂದ್ರೆ ಡಮ್ಮಿ ಕ್ಯಾಂಡಿಡೇಟ್ಗಳೇ ಇರತಕ್ಕಂಥದ್ದು. ಅದು ಕಾಂಗ್ರೆಸ್ ಇರ್ಬೋದು, ಜೆಡಿಎಸ್ ಅಂತ ಇರ್ಬೋದು. ಹಾಗಾಗಿ ಪಕ್ಕದ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಕ್ಷೇತ್ರಗಳಲ್ಲಿ ನಿಂತು ಇವರು ಗೆದ್ದು ಬರಬೇಕು. ಯಾಕಂತ ಹೇಳಿದ್ರೆ ಅಕ್ಕಪಕ್ಕ ಕ್ಷೇತ್ರದಲ್ಲಿ ತಮ್ಮದೇ ಆದ ಪ್ರಭಾವವನ್ನು ಇಟ್ಕೊಂಡಿದ್ದಾರೆ. ಬೆಂಗಳೂರಲ್ಲಿ ಇಷ್ಟು ವರ್ಷ ರಾಜಕಾರಣ ಮಾಡಿರುವಂತದ್ದು, ಇವರ ನಾಯಕತ್ವದ ಶಕ್ತಿ ಸಾಮರ್ಥ್ಯವನ್ನು ಕೂಡ ಹೊರಗೆ ಹಚ್ಚಬೇಕಾಗಿದೆ. ಹಾಗಾಗಿ ಬಿಜೆಪಿ ಹೈಕಮಾಂಡ್ ಈ ಚಿಂತನೆ ಮಾಡ್ತಿರುವಂತದ್ದು ಮತ್ತು ಇದರ ಹಿಂದೆ ಆಯಾ ಕ್ಷೇತ್ರದಲ್ಲಿ 5 ಬಾರಿ ಒಂದೊಂದು ಕ್ಷೇತ್ರದಲ್ಲಿ ಗೆದ್ದಿರ್ತಕ್ಕಂಥದ್ದು. ಅಲ್ಲಿ ಹೊಸಬರಿಗೆ ಅವಕಾಶ ಕೊಡುವಂಥದ್ದು, ಮತ್ತೊಬ್ಬ ನಾಯಕನನ್ನು ಬೆಳೆಸುವಂಥದ್ದು ಪ್ಲಾನ್ ಕೂಡ ಇದೆ ಬಿಜೆಪಿ ಅಡಗಿರುವಂಥದ್ದು ಮತ್ತು ಇವರ ಎಲ್ಲ ಒಂದ್ ಕಡೆ ಆ ಕ್ಷೇತ್ರದ ಹಿಡಿತವನ್ನು ತಪ್ಪಿಸಲಿಕ್ಕೆ ಕೂಡ ಇದು ಬಿಜೆಪಿ ಹೈಕಮಾಂಡ್ ಚಿಂತನೆ ಅಂತ ಹೇಳಲಾಗ್ತಿದೆ. ಆದ್ರೆ ಈಗಾಗಲೇ ಈ ಒಂದು ಚಿಂತನೆಗೆ ಈಗಾಗಲೇ ಏನು ಮೂರ್ತ ರೂಪ ಬರುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ. ಈಗಾಗಲೇ ಎಲ್ಲಾ ರೀತಿಯ ಪ್ಲಾನ್ ಅನ್ನು ಮಾಡಿಕೊಳ್ಳಲಾಗಿದೆ. ಈ ಎಲ್ಲ ಶಾಸಕರುಗಳಿಗೆ ಪರ್ಯಾಯವಾಗಿ ಅಕ್ಕಪಕ್ಕದ ಕ್ಷೇತ್ರಗಳಂದ್ರೆ ಕಾಂಗ್ರೆಸ್ ಕ್ಷೇತ್ರಗಳನ್ನ ನೋಡ್ಕೊಳ್ಳಿಕ್ಕೆ ಸೂಚನೆ ಕೊಡುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ. ಆಯಾ ಕ್ಷೇತ್ರದಲ್ಲಿ ಅವರು ಹೇಳ್ದಂತವ್ರನ್ನೇ ಆರಂಭದಲ್ಲಿ ಚುನಾವಣೆಗೆ ನಿಲ್ಲಿಸಿ ಗೆಲ್ಲಿಸುವಂತ ಕೆಲಸವನ್ನು ಮಾಡೋದು. ನಂತರ ಅಕ್ಕಪಕ್ಕದ ಕ್ಷೇತ್ರದಲ್ಲಿ ಇವರೇ ಚುನಾವಣೆಗೆ ನಿಂತರೆ ಗೆಲ್ಲುವ ಸಾಮರ್ಥ್ಯ ಕೂಡ ಇರುತ್ತೆ, ಬಿಜೆಪಿಗೆ ಹೆಚ್ಚು ಸೀಟು ಬರುತ್ತೆ ಅನ್ನೋದು ಲೆಕ್ಕಾಚಾರ ಆಗಿರುವಂತದ್ದು. ಆದ್ರೆ ಇದನ್ನ ಈ ಘಟಾನುಘಟಿಗಳ ನಾಯಕರು ಒಪ್ಪುತ್ತಾರ ಅನ್ನೋದು ಕೂಡ ಈಗ ಏನು ದೊಡ್ಡ ಪ್ರಶ್ನೆ ಆಗಿರುವಂತದ್ದು. ಯಾಕಂದ್ರೆ ಆರ್ ಅಶೋಕ್ ಅವರು 5ಕ್ಕೂ ಹೆಚ್ಚು ಬಾರಿ ಪದ್ಮನಾಭನಗರ ಕ್ಷೇತ್ರದಲ್ಲಿ ಗೆದ್ದಿರುವಂತದ್ದು. ಆ ಕ್ಷೇತ್ರದಲ್ಲಿ ತನ್ನದೇ ಆದ ಹಿಡಿತವನ್ನು ಇಟ್ಕೊಂಡಿದ್ದಾರೆ. ಇನ್ನು ರವಿ ಸುಬ್ರಹ್ಮಣ್ಯ ಕೂಡ ಬಸವನಗುಡಿಯಲ್ಲಿ ತಮ್ಮದೇ ಆದ ಹಿಡಿತವನ್ನು ಇಟ್ಕೊಂಡಿದ್ದಾರೆ. ಇನ್ನು ಸಿ ವಿ ರಾಮನಗರದ ರಘು ಅವರು ಹಿಡಿತವನ್ನು ಇಟ್ಕೊಂಡಿದ್ದಾರೆ. ಮಲ್ಲೇಶ್ವರಂನ ಅಶ್ವತ್ಥ ನಾರಾಯಣ ತಮ್ಮದೇ ಆದ ಒಂದು ಹೋಲ್ಡ್ ಅನ್ನು ಇಟ್ಕೊಂಡಿದ್ದಾರೆ. ಅದೇ ರೀತಿ ಅರವಿಂದ ಲಿಂಬಾವಳಿ ಅವರು ಕೂಡ ತಮ್ಮದೇ ಆದ ಹೋಲ್ಡ್ ಅನ್ನು ಇಟ್ಕೊಂಡಿದ್ದಾರೆ. ಎಂ ಕೃಷ್ಣಪ್ಪ ಬೆಂಗಳೂರು ದಕ್ಷಿಣದಲ್ಲಿ ತಮ್ಮದೇ ಆದ ಸಾಮರ್ಥ್ಯವನ್ನು ಇಟ್ಕೊಂಡಿದ್ದಾರೆ. ಇವರು ತಮ್ಮ ತಮ್ಮ ಕ್ಷೇತ್ರಗಳನ್ನ ಬಿಟ್ಟುಕೊಟ್ಟು ಬೇರೆಯವರನ್ನ ನಿಲ್ಲಿಸಿ ಗೆಲ್ಲಿಸ್ತಾರಾ ಅಥವಾ ಇವರು ಬೇರೆ ಕ್ಷೇತ್ರಕ್ಕೆ ಹೋಗ್ತಾರಾ? ಇದೆಲ್ಲ ಒಂದ್ ಕಡೆ ಬಿಜೆಪಿ ಒಳಗೆ ಮತ್ತೊಂದು ಏನು ಆಂತರಿಕ ಏನು ಯುದ್ಧಕ್ಕೆ, ರಾಜಕೀಯ ಯುದ್ಧಕ್ಕೆ ಕಾರಣ ಆಗುತ್ತೆ ಅನ್ನೋದು ಆತಂಕ ಕೂಡ ಹೈಕಮಾಂಡ್ಗೆ ಇರುವಂತದ್ದು. ಸದ್ಯ ಈಗ ಬೆಂಗಳೂರಿನವರಾಗಿರ್ತಕ್ಕಂಥ ಬಿಜೆಪಿ ಹೈಕಮಾಂಡ್ ಸದ್ಯ ಬಹಳಷ್ಟು ಪ್ರಬಲ ನಾಯಕರಾಗಿರ್ತಕ್ಕಂಥ ಆ ನಾಯಕರು ಈ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ಇದು ಈಗಾಗಲೇ ಈ ಸ್ಟ್ರಾಟಜಿ ವರ್ಕೌಟ್ ಆಗುತ್ತೆ ಎಂಬ ಚರ್ಚೆ ಆರಂಭ ಆಗಿರುವಂತದ್ದು. ಸೌಮ್ಯ ಮಳಲಿ, ಥ್ಯಾಂಕ್ ಯು ಚಿದಾನಂದ್ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಸುದ್ದಿ ಮುಂದುವರಿಯುತ್ತೆ ಚಿಕ್ಕ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಮನೆಯಿಂದ ತಂದೆಯನ್ನೇ ಹೊರಹಾಕಿದ ಮಗನಿಗೆ ತಕ್ಕ ಶಾಸ್ತಿಯಾಗಿದೆ. ಮನೆಯಿಂದ ಮಗನನ್ನೇ ಹೊರಹಾಕುವಂತೆ ಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ. ಈ ಒಂದು ಘಟನೆ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ನಗರದಲ್ಲಿ ನಡೆದಿರುವಂಥದ್ದು. ತಂದೆಯನ್ನ ಮನೆಯಿಂದ ಹೊರಹಾಕಿದ್ದ ಮಗನನ್ನೇ ಇದೀಗ ಹೊರಹಾಕುವಂತೆ ಕೋರ್ಟ್ ಆದೇಶವನ್ನ ಮಾಡಿದೆ. ನಿವೃತ್ತ ಪ್ರಾಧ್ಯಾಪಕ ಮುನಿಸ್ವಾಮಿಗೆ ಮಗ ಸುಭಾಷ್ ತೊಂದರೆಯನ್ನ ಕೊಡ್ತಾ ಇದ್ರು. ಮಗ ಸುಭಾಷ್ ಹಾಗೂ ಸೊಸೆ ಮಂಜುಳಾರಿಂದ ಟಾರ್ಚರ್ ಕೊಡ್ಲಾಗ್ತಿತ್ತಂತೆ. ಬಲವಂತವಾಗಿ ಮನೆಯಿಂದ ಹೊರಹಾಕಿದ್ದ ಮಗ ಹಾಗೂ ಸೊಸೆ ಅಂಜನಿ ಬಡಾವಣೆಯ ಮನೆಯನ್ನ ಸ್ವಂತ ದುಡ್ಡಿನಿಂದ ಖರೀದಿ ಮಾಡಿದ್ರು ಮುನಿಸ್ವಾಮಿಯವರು. ಆದ್ರೆ ಅಪ್ಪನನ್ನೇ ಮನೆಯಿಂದ ಮಗ ಸುಭಾಷ್ ಹೊರಹಾಕಿದ. ಈಗ ಕೋರ್ಟ್ ಆದೇಶ ಪಾಲಿಸಿ ಮಗನನ್ನ ಹೊರ ಕಳುಹಿಸಿದ್ದಾರೆ ಪೊಲೀಸರು. ಚಿಕ್ಕಬಳ್ಳಾಪುರ ಎಸಿ ಕೋರ್ಟ್ ಹಾಗೆ ಹೈಕೋರ್ಟ್ಗಳಲ್ಲಿ ಕೇಸ್ ಹಾಕಿ ಮುನಿಸ್ವಾಮಿಯವರು ಗೆದ್ದಿದ್ರು. ಅಕ್ರಮವಾಗಿ ಮನೆಯನ್ನ ಪ್ರವೇಶ ಮಾಡಿದ ಮಗ ಸುಭಾಷ್ ಹಾಗೂ ಸೊಸೆ ಮಂಜುಳಾರನ್ನ ಈಗ ಪೊಲೀಸರು ಹೊರಕ್ಕೆ ಕಳುಹಿಸಿದ್ದಾರೆ. ಮುನಿಸ್ವಾಮಿಗೆ ಪ್ರವೇಶ ಮಾಡೋದಕ್ಕೆ ಅವಕಾಶವನ್ನ ಕಲ್ಪಿಸಿಕೊಟ್ಟಿರುವಂಥದ್ದು. ಸೊ ಮುನಿಸ್ವಾಮಿ ಅವರು ನಿವೃತ್ತ ಪ್ರಾಧ್ಯಾಪಕರು. ಅವರು ತಮ್ಮ ಸ್ವಂತ ದುಡ್ಡಿನಲ್ಲಿ ಮನೆಯನ್ನ ಖರೀದಿ ಮಾಡಿದ್ರು. ಆದ್ರೆ ಆ ಮನೆಗೆ ಅಕ್ರಮವಾಗಿ ಪ್ರವೇಶ ಮಾಡಿದಂತಹ ಮಗ ಸುಭಾಷ್ ಹಾಗೆ ಸೊಸೆ ಮಂಜುಳಾ ಇಬ್ರು ಕೂಡ ಮುನಿಸ್ವಾಮಿ ಅವರನ್ನೇ ಅವರ ಮನೆಯಿಂದ ಹೊರಹಾಕಿದ್ರು. ಇದೀಗ ಕೋರ್ಟ್ ಆದೇಶದಂತೆ ಪೊಲೀಸರು ಮಗ ಹಾಗೆ ಸೊಸೆಯನ್ನ ಮನೆಯಿಂದ ಹೊರಹಾಕಿ ಮುನಿಸ್ವಾಮಿ ಅವರಿಗೆ ಮನೆಯಲ್ಲಿರೋದಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ. ಈ ಮನೆ ಇಲ್ಲ ರೀ, ಈ ಮನೆ ಅಂತ ಇಲ್ಲ ಸರ್. ಈಗ ಈ ಮನೆ ಅಂತ ಇಲ್ಲ ಸರ್, ಈ ಮನೆ ಅಂತ ಎಲ್ಲೂ ಅವ್ರಿಗೆ ಆಗಿಲ್ಲ. ನೀವು ಹೇಳಿದ್ರಿ ಸುಮ್ಮನೆ ನೋಡಿ, ನಾನು ಹೇಳ್ತಾ ಇದ್ದೀನಿ ದಯವಿಟ್ಟು ಕಾನೂನು ಪ್ರಕಾರ ಬರ್ತೀವಿ ಅಷ್ಟೇ. ಬರ್ತೀವಿ ಕಟ್ಟೋರು ಅಂದ್ರೆ ನನಗೆ ನೋಡಪ್ಪ, ನನಗೆ ಎಲ್ಲರೂ ಒಂದು ಮುನಿಸ್ವಾಮಿನ ಒಂದೇ, ಸುಭಾಷ್ ಒಂದು. ಈಗ ನಿನ್ನ ಅರ್ಜಿ ಬಂದ್ರೆ ನಾನು ನಿನ್ನ ಕಾನೂನು ಪ್ರಕಾರ ಇದೆ, ನಿನ್ನ ಪರವಾಗಿ ಮಾತಾಡ್ತೀನಿ. ಅವ್ರ ಪ್ರಕಾರ ಕಾನೂನು ಇದೆ, ಅವ್ರ ಪರವಾಗಿ ಮಾತಾಡ್ತೀನಿ. ಬಿಟ್ರೆ ನಮಗೆ ಯಾವುದೇ ವೈಯಕ್ತಿಕವಾಗಿಲ್ಲ. ನಿನ್ನ ಹತ್ರ ಆಗಲಿ ಒಂದು ಕಾಪಿ ಒಂದು ಆಗಲಿ ಅವ್ರ ಪರವಾಗಿಲ್ಲ. ನಾನು ಎಲ್ಲಾರನ್ನೂ ಒಂದೇ ದೃಷ್ಟಿಯಲ್ಲಿ ನೋಡೋದು, ಕಾನೂನು ಪ್ರಕಾರವಾಗಿ ಅಷ್ಟೇ. ಈಗ ನಾಳೆ ಬೆಳಗ್ಗೆಗೆ ತಮ್ಮನ್ನು ಕೂಡಿ ನಾನು ಹೇಳೋದು ಏನಂತಾರೆ,
ನನ್ನ ಮಗನು 1 ವರ್ಷದ ಹಿಂದೆ ನನ್ನನ್ನು ಮನೆಯಿಂದ ಹೊರಗಡೆ ಹಾಕಿ ಅಕ್ರಮವಾಗಿ ಮನೆಯಲ್ಲಿ ಸೇರಿಕೊಂಡು ನನಗೆ ತೊಂದರೆ ಕೊಟ್ಟಿದ್ದಾರೆ. ನಾನು 4-5 ಕೋರ್ಟ್ಗಳು ತಿರುಗಿ ನಾನು ಎಲ್ಲ ಕೋರ್ಟ್ಗಳಲ್ಲಿ ಆರ್ಡರ್ ತಂದಿದ್ದೀನಿ. ಈಗಲೂ ಆಚೆ ಹೋಗೋದಕ್ಕೆ ಗಲಾಟೆ ಮಾಡ್ತಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಮನುಕುಮಾರ್ ಇದೀಗ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮನುಕುಮಾರ್, ತಂದೆ ತಾಯಿಗಳನ್ನ ಬೀದಿಗೆ ತಳ್ಳಿ ತಂದೆ ತಾಯಿಗಳನ್ನ ನೋಡ್ಕೊಳ್ದೇ ಇರುವಂತಹ ಎಷ್ಟೋ ಜನ ಮಕ್ಕಳಿದಾರಲ್ಲ, ಅವರೆಲ್ಲರಿಗೂ ಕೂಡ ಈ ಒಂದು ಪ್ರಕರಣ ದೊಡ್ಡ ಪಾಠ ಅಂತ ಅನ್ಸುತ್ತೆ. ಸೊ ಮುನಿಸ್ವಾಮಿ ಅವರ ವಿಚಾರದಲ್ಲಿ ಏನೇನಾಗಿತ್ತು, ಏನೇನು ಡೆವಲಪ್ಮೆಂಟ್ಸ್ಗಳಾಗಿತ್ತು, ಯಾಕೆ ಇವ್ರ ಮಗ ಇವರನ್ನೇ ತಮ್ಮ ಸ್ವಂತ ಮನೆಯಿಂದ ಹೊರ ಹಾಕಿದ್ದು, ಪೊಲೀಸರು ಏನು ಹೇಳ್ತಾರೆ, ಕೋರ್ಟ್ ಆದೇಶದಲ್ಲಿ ಏನೇನಿದೆ? ಆಗಬೇಕಾದ ಕಾಲದಲ್ಲಿ ಪೋಷಕರನ್ನೇ ಮನೆಯಿಂದ ಹೊರ ಹಾಕಂತ ಘಟನೆಗಳು ನಮ್ಮಲ್ಲಿ ನಡೀತಾ ಇದ್ದು, ಈ ಹಿನ್ನೆಲೆಯಲ್ಲಿ ನಿವೃತ್ತ ಪ್ರಾಧ್ಯಾಪಕ ಮುನಿಸ್ವಾಮಿ ಅವರು ಸಹ ನಿವೃತ್ತಿಯ ನಂತರ ಮನೆಯಲ್ಲೇ ಉಳಿದುಕೊಂಡಿದ್ರು. ಆದ್ರೆ ಸಣ್ಣ ಪುಟ್ಟ ಮಾತುಗಳ ನಡುವೆ ಸೊಸೆ ಮತ್ತು ಮಗ ಸುಭಾಷ್ ಸೇರಿ ವೃದ್ಧನನ್ನು ಮನೆಯಿಂದ ಹೊರ ಹಾಕಿದ್ರು. ಈ ಹಿನ್ನೆಲೆಯಲ್ಲಿ ವೃದ್ಧ ಎಸಿ ಕೋರ್ಟ್ ಮತ್ತೆ ಹೈಕೋರ್ಟ್ಗೆ ಕೇಸ್ನ ದಾಖಲೆ ಮಾಡಿರ್ತಾನೆ. ಮುನಿಸ್ವಾಮಿ ಅವರು ತನ್ನ ಸ್ವಂತ ಹಣದಲ್ಲಿ ಈ ಜಮೀನ ಅಂದ್ರೆ ಈ ಮನೆಯನ್ನ ಕೊಂಡ್ಕೊಂಡಿರ್ತಾರೆ. ಆದ್ರೆ ಮಕ್ಕಳು ಆತನ ಸ್ವಂತ ಮನೆಯಲ್ಲೇ ಆತನನ್ನು ಇರಲು ಬಿಡದೆ ಆತನನ್ನು ಮನೆಯಿಂದ ಹೊರ ಹಾಕಿದ ಹಿನ್ನೆಲೆಯಲ್ಲಿ ಕೋರ್ಟ್ಗೆ ಈ ವಯಸ್ಸಿನಲ್ಲೂ ಸಹ ಕೋರ್ಟ್ಗೆ ಮತ್ತೆ ಮನೆಗೆ ಅಲೆದಾಡಿ ನಂತರ ತನ್ನ ಸ್ವಯಾರ್ಜಿತ ಸಂಪಾದನೆ ಮಾಡಿದಂತ ಮನೆಯನ್ನ ಈಗ ಗೆದ್ಕೊಂಡಿದ್ದಾನೆ ಅಂತಾನೆ ಹೇಳ್ಬೋದು. ಈಗ ಮುನಿಸ್ವಾಮಿ ಅವರು ತನ್ನ ಮಗ ಮತ್ತೆ ಸೊಸೆಯನ್ನ ತನ್ನ ಮನೆಯಿಂದ ಪೊಲೀಸರ ನೆರವಿನಿಂದ ಹೊರ ಹಾಕಲಾಗಿದೆ. ಹೊರ ಹೋಗೋದ ಸಮಯದಲ್ಲಿ ಸುಭಾಷ್ ಮತ್ತೆ ಆತನ ಪತ್ನಿ ಮುನಿಸ್ವಾಮಿಯ ವಿರುದ್ಧ ಒಂದು ಇಡೀ ಶಾಪವನ್ನು ಹಾಕಿರುವಂತದ್ದು. ಅಂದ್ರೆ ಸುತ್ತಮುತ್ತಲಿನ ಜನರು ಏನ್ ಹೇಳ್ತಾರೆ ಅಂದ್ರೆ ಮನುಕುಮಾರ್, ಮತ್ತಷ್ಟು ಮಾಹಿತಿಗಾಗಿ ನಿಮ್ಮನ್ನ ಮತ್ತೆ ಸಂಪರ್ಕ ಮಾಡ್ತೀನಿ. ಈ ಬಗ್ಗೆ ಮಾತನಾಡೋದಕ್ಕೆ ಅಲ್ಲಿನ ಸ್ಥಳೀಯರಾಗಿರುವಂತಹ ಸತ್ಯನಾರಾಯಣ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ. ಸೊ ಈ ಇಳಿ ವಯಸ್ಸಲ್ಲಿ ತಂದೆಯನ್ನ ಮನೆಯಿಂದ ಹೊರ ಹಾಕಿ ತಂದೆಗೆ ಇರೋದಕ್ಕೆ ಜಾಗ ಇಲ್ದಾಗ ಮಾಡಿದ್ರು ಇವರ ಮಗ ಸುಭಾಷ್ ಹಾಗೆ ಸೊಸೆ. ಸೊ ಫೈನಲಿ ಕೋರ್ಟ್ ಅಲ್ಲಿ ಫೈಟ್ ಮಾಡಿ ತಮ್ಮ ಮನೆಯನ್ನ ಮತ್ತೆ ವಾಪಸ್ ಪಡ್ಕೊಳ್ಳುವಲ್ಲಿ ಯಶಸ್ವಿ ಆಗಿದ್ದಾರೆ. ನೀವು ಕೂಡ ಅವ್ರಿಗೆ ಸಾಕಷ್ಟು ಸಹಾಯ ಮಾಡಿದಿರಿ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇದೆ. ಸರ್ ಏನಾಯ್ತು ಇವ್ರ ವಿಚಾರದಲ್ಲಿ ಅಂತ? ನಮಸ್ತೆ ಮೇಡಮ್. ನಮ್ಮ ಏನು ಸಮಸ್ಯೆ ಏನಂದ್ರೆ ಅವ್ರು 1 ವರ್ಷದಿಂದ ಪಾಪ ಹೋರಾಡ್ತಾ ಇದ್ರು. ಪಾಪ ಅವ್ರಿಗೆ ಏನ್ ಒಂದ್ ಹೊತ್ತು ಊಟ ಬೇಕು ಅವ್ರು ಹೇಳ್ತಾರೆ. ನನಗೆ ನನ್ನ ಮಗ ಆಗಿ 1 ಹೊತ್ತು ಊಟ ಬೇಕು ಹಿಂದೆ ಇರ್ತಾರೆ, ನಮ್ಗೆ ಊಟ ಆಗಲ್ಲ, ಮರ್ಯಾದೆ ಕೊಡಲ್ಲ, ಗೌರವ ಕೊಡೋದಿಲ್ಲ, ಏನು ಹೇಳಿದ್ರು ಕೂಡ ಹೊರಗೆ ಬರ್ತಾರೆ. ನಮ್ಮಂದ ನಿನ್ನೆ ಅಧಿಕಾರಿಗಳಿದ್ದಾರೆ, ಸಬ್ ಇನ್ಸ್ಪೆಕ್ಟರ್ ಇದಾರೆ, ಎಲ್ಲರೂ ಇದಾರೆ ಮೇಡಮ್. ಅವ್ರ ಮುಂದೆ ಅವಾಚ್ಯ ಶಬ್ದದಿಂದ ಬೈತಾರೆ ಪಾಪ ವೃದ್ಧರಿಗೆ. ಒಬ್ರು ಹಿಂದಿಲ್ಲ ಮುಂದಿಲ್ಲ ಪಾಪ ಅವ್ರಿಗೆ ಅಷ್ಟು ತೊಂದರೆ ಕೊಟ್ರೆ ಹೇಗ್ ಮೇಡಮ್? ಒಬ್ಬ ವಯಸ್ಸಾದವರು ಇದ್ದಿದ್ದು ಒಬ್ಬರೇ ಮಗ ಮತ್ತೆ ಅವ್ರ ಪತ್ನಿನೂ ಇಲ್ಲ. ಪತ್ನಿ ಇಲ್ಲ ಮೇಡಮ್, ಒಬ್ಬ ಮಗ ಒಬ್ಬ ಮಗಳು ಬೆಂಗಳೂರಲ್ಲಿ ಮಗಳಿದ್ದಾರೆ. ಅವ್ರಿಗೂ ಪಾಪ ಅವ್ರಿಗೂ ತೊಂದರೆ ಮಾಡಿದ್ದಾರೆ. ಮಗ ಆದವರು ತಂದೆಗೆ ನೋಡ್ಕೊಳಕ್ ಆಗಿಲ್ಲ ಅಂದ್ರೆ ಎಂತ ಮಗನಾಗಿರ್ಬೇಕು ಮೇಡಮ್? ಖಂಡಿತವಾಗ್ಲು ಈಗ ಅಲ್ಲಿ ಪೊಲೀಸ್ ಅವ್ರು ಬಂದಂತ ಸಂದರ್ಭದಲ್ಲೂ ಕೂಡ ಅವರು ಅವ್ರ ಜೊತೆನೂ ವಾಗ್ವಾದ ಮಾಡುವಂತ ದೃಶ್ಯಗಳನ್ನು ಕೂಡ ನಾವು ನೋಡ್ತಾ ಇದೀವಿ. ಹೌದು. ಸೊ ಫೈನಲಿ ಅವ್ರಿಗೆ ಈಗ ಜಯ ಆಗಿರುವಂತದ್ದು. ನೀವು ಕೂಡ ಅವರ ವಿಚಾರದಲ್ಲಿ ಸಾಕಷ್ಟು ಹೆಲ್ಪ್ ಮಾಡಿದಿರಾ. ಥ್ಯಾಂಕ್ ಯು ಸೋ ಮಚ್ ಕನ್ನಡದ ಜೊತೆ ಮಾತನಾಡಿದ್ದಕ್ಕಾಗಿ. ಸದ್ದಿಲ್ಲದೆ ಕಾವೇರಿದ ಬಿಬಿಎಂಪಿ ಚುನಾವಣೆ ಸಿದ್ಧತೆ. ಬಿಬಿಎಂಪಿ ವಾರ್ಡ್ ವಿಂಗಡಣೆಯ ಡ್ರಾಫ್ಟ್ ರೆಡಿ ಆಗ್ತಾ ಇದೆ. ವಾರ್ಡ್ಗಳ ಸಂಖ್ಯೆ 198ರಿಂದ 243ಕ್ಕೆ ಏರಿಕೆಯಾಗಿದೆ. ಪರಿಷ್ಕೃತ ಡ್ರಾಫ್ಟ್ ರೆಡಿ ಮಾಡಿಕೊಂಡಿದೆ ಡಿಲಿಮಿಟೇಷನ್ ಕಮಿಷನ್. ಬಿಬಿಎಂಪಿ ಮುಖ್ಯ ಆಯುಕ್ತ ಗೌರವ್ ಗುಪ್ತಾ ನೇತೃತ್ವದ ಆಯೋಗ ಶೀಘ್ರವೇ ಸರ್ಕಾರಕ್ಕೆ ಚುನಾವಣಾ ಆಯೋಗಕ್ಕೆ ಈ ಒಂದು ಡ್ರಾಫ್ಟ್ ಅನ್ನು ಸಲ್ಲಿಕೆ ಮಾಡಲಾಗುತ್ತೆ. ಈ ಡ್ರಾಫ್ಟ್ ಆಧರಿಸಿ ವಾರ್ಡ್ ಮೀಸಲಾತಿ ನಿರ್ಧಾರ ಕೈಗೊಳ್ಳಲಾಗುತ್ತೆ. ಚುನಾವಣೆ ಕುರಿತು ಬಿಜೆಪಿಯಲ್ಲಿ ಮಾರಥಾನ್ ಸಭೆ ಕೂಡ ಆಗ್ತಾ ಇರುವಂಥದ್ದು. ಏಪ್ರಿಲ್ನಲ್ಲಿ ಚುನಾವಣೆ ಮಾಡೋ ಸಾಧ್ಯತೆ ಇದೆ. ಈಗ ಸದ್ಯ 198 ವಾರ್ಡ್ ಇರುವಂಥದ್ದು. ಆ ವಾರ್ಡ್ಗಳ ಸಂಖ್ಯೆ ಕೂಡ ಏರಿಕೆಯಾಗುತ್ತೆ. ಈ ಹಿಂದೆ 198 ವಾರ್ಡ್ ಇದ್ದಿದ್ದನ್ನ ಈಗ 243ಕ್ಕೆ ಏರಿಕೆ ಮಾಡಿರುವಂಥದ್ದು. ಪರಿಷ್ಕೃತ ಡ್ರಾಫ್ಟ್ ಅನ್ನ ರೆಡಿ ಮಾಡಿಟ್ಕೊಂಡಿದೆ. ಡಿಲಿಮಿಟೇಷನ್ ಕಮಿಷನ್ ಬಿಬಿಎಂಪಿ ಮುಖ್ಯ ಆಯುಕ್ತ ಗೌರವ್ ಗುಪ್ತಾ ನೇತೃತ್ವದ ಆಯೋಗದಿಂದ ಈ ಒಂದು ಡ್ರಾಫ್ಟ್ ರೆಡಿ ಆಗಿರುವಂಥದ್ದು. ಶೀಘ್ರವೇ ಸರ್ಕಾರಕ್ಕೆ ಹಾಗೆ ಚುನಾವಣಾ ಆಯೋಗಕ್ಕೆ ಒಂದು ಡ್ರಾಫ್ಟ್ ಅನ್ನ ಸಲ್ಲಿಕೆ ಮಾಡಲಾಗುತ್ತೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಆಶಿಕ್ ಮುಲ್ಕಿ ಇದೀಗ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಆಶಿಕ್, ಬಿಬಿಎಂಪಿ ಚುನಾವಣೆಗೆ ಸದ್ದಿಲ್ಲದೆ ಎಲ್ಲಾ ರೀತಿಯಾದಂತಹ ತಯಾರಿಗಳಾಗ್ತಾ ಇರುವಂತದ್ದು. ಈಗ ಸದ್ಯ ಇರುವಂತಹ ವಾರ್ಡ್ಗಳ ಸಂಖ್ಯೆಯಲ್ಲೂ ಕೂಡ ಏರಿಕೆ ಆಗ್ತಾ ಇದೆ. ಈಗ ರೆಡಿ ಮಾಡಿಟ್ಕೊಂಡಿರುವಂತಹ ಡ್ರಾಫ್ಟ್ನ ಪ್ರಮುಖ ಅಂಶಗಳನ್ನ ನಾವು ನೋಡೋದಾದ್ರೆ? ಹೌದು ಸೌಮ್ಯ, ಈಗ ಏನು ಕಳೆದ 1.5-2 ವರ್ಷಗಳಿಂದ ಕೊರೋನಾ ಮತ್ತೆ ಕೆಲವೊಂದಿಷ್ಟು ರಾಜಕೀಯ ಕಾರಣಗಳಿಗೆ ಬಿಬಿಎಂಪಿ ಚುನಾವಣೆ
ಇನ್ನು ಮುಂದೂಡಲ್ಪಟ್ಟಿರುವಂತದ್ದು. ಈಗ ಸದ್ಯಕ್ಕೆ ಈ ಬಗ್ಗೆ ಒಂದು ಏನು ಚುನಾವಣೆ ನಡೆಯುತ್ತೆ ಅನ್ನುವಂತ ಒಂದು ಆಶಾದಾಯಕ ಬೆಳವಣಿಗೆ ಕೂಡ ನಮಗೆ ಸಿಕ್ಕಿರುವಂತದ್ದು. ಈ 198 BBMP ವ್ಯಾಪ್ತಿಯಲ್ಲಿರುವಂತಹ 198 ವಾರ್ಡ್ಗಳೇನಿದ್ವು ಅದನ್ನ ಈಗ ಏರಿಕೆ ಮಾಡಿ 243 ವಾರ್ಡ್ಗಳನ್ನಾಗಿ ಮಾಡಬೇಕು. ಇದ್ರ ಬಗ್ಗೆ ಒಂದು ಡ್ರಾಫ್ಟ್ ಅಂದ್ರೆ ಕರಡು ಪ್ರತಿಯನ್ನು ಕೂಡ ಡಿಲಿಮಿಟೇಷನ್ ಆಯೋಗ BBMP ಮುಖ್ಯ ಆಯುಕ್ತರಾಗಿರುವಂತಹ ಗೌರವ್ ಗುಪ್ತಾ ಅವರ ಅಧ್ಯಕ್ಷತೆಯಲ್ಲಿರುವಂತಹ ಡಿಲಿಮಿಟೇಷನ್ ಆಯೋಗ ಇದೀಗ ಸಿದ್ಧಪಡಿಸಿಕೊಂಡು ಸರ್ಕಾರಕ್ಕೆ ಮತ್ತೆ ರಾಜ್ಯ ಚುನಾವಣಾ ಆಯೋಗಕ್ಕೆ ಕೊಡೋಕೆ ಒಂದು ಸಿದ್ಧತೆಯನ್ನ ಮಾಡ್ಕೊಂಡಿದೆ. ಈ ಡ್ರಾಫ್ಟ್ ಅಲ್ಲಿ ಇರುವಂತಹ ಪ್ರಮುಖ ಅಂಶ ಏನು ಅಂತಂದ್ರೆ 198 ಇದ್ದ ವಾರ್ಡ್ ಅನ್ನ 243 ವಾರ್ಡ್ ಮಾಡಲಾಗಿದೆ. ಇದರ ಜೊತೆಗೆ ಬೆಂಗಳೂರು ದಕ್ಷಿಣ, ಬೊಮ್ಮನಹಳ್ಳಿ ವಲಯ, ಆಮೇಲೆ KR ಪುರಂ ವಲಯ, ಈ ಮೂರು ವಲಯಗಳಲ್ಲಿ ಸದ್ಯಕ್ಕೆ ಇರುವಂತಹ ವಾರ್ಡ್ಗಳು ಎಷ್ಟಿದಾವೋ ಅದಕ್ಕಿಂತ ಹೆಚ್ಚಿನ ವಾರ್ಡ್ಗಳು ಹೆಚ್ಚು ವಾರ್ಡ್ಗಳು ಈ ಕಡೆ ಬರುವಂತಹ ಸಾಧ್ಯತೆಗಳಿರುವಂತದ್ದು. ಇದೇ ಪೈಕಿ ಬೆಂಗಳೂರಿನ ಅಂದ್ರೆ ಒಳವಲಯ ಅಂದ್ರೆ ಈ ಗಾಂಧಿನಗರ ಆಗಿರ್ಬೋದು, ಶಾಂತಿನಗರ ಮತ್ತೆ ಸರ್ವಜ್ಞ ನಗರ, ಈ ಎಲ್ಲ ಕಡೆ ಯಾವುದೇ ರೀತಿಯಾದಂತಹ ವಾರ್ಡ್ಗಳಲ್ಲಿ ಬದಲಾವಣೆ ಆಗುವಂತ ಸಾಧ್ಯತೆಗಳಿಲ್ಲ. ಅಂದ್ರೆ ಒಟ್ಟಾರೆ ಈಗ 198ರಿಂದ 243 ವಾರ್ಡ್ಗಳು ಏನ್ ಆಗ್ತಾ ಇದೆ, ಈ ಪೈಕಿ ಅತಿ ಹೆಚ್ಚು ವಾರ್ಡ್ಗಳು ಬೆಂಗಳೂರು ಹೊರವಲಯದಲ್ಲಿರುವಂತಹ ವಲಯಗಳಿಗೆ ಬರುವಂತಹ ಸಾಧ್ಯತೆಗಳಿರುವಂತದ್ದು. ಪ್ರಮುಖವಾಗಿ ಬೆಂಗಳೂರಿನ ದಕ್ಷಿಣ ಜಿಲ್ಲೆ ಆಗಿರ್ಬೋದು, ಮತ್ತೆ ಬೊಮ್ಮನಹಳ್ಳಿ, ಮಹಾದೇವಪುರ ಜೊತೆಗೆ KR ಪುರಂ, ಈ ಭಾಗದಲ್ಲಿ ಹೆಚ್ಚೆಚ್ಚು ವಾರ್ಡ್ಗಳು ಬೆಂಗಳೂರು ವ್ಯಾಪ್ತಿಗೆ ಸೇರುವಂತಹ ಸಾಧ್ಯತೆಗಳಿರುವಂತದ್ದು. ಇದರ ಜೊತೆಗೆ ಇನ್ನೂ ಕೂಡ ಹೊಸದಾಗಿ ಮೀಸಲಾತಿಯನ್ನ ಮತ್ತೆ ಕರಡು ಪ್ರತಿ ರೆಡಿ ಮಾಡಬೇಕಾಗುತ್ತೆ. ಅದನ್ನ ಸರ್ಕಾರ ಮಾಡುತ್ತೆ. ಈಗ ಏನು ಡಿಲಿಮಿಟೇಷನ್ ಆಯೋಗ ಸಿದ್ಧಪಡಿಸಿರುವಂತಹ ಈ ಒಂದು ಡ್ರಾಫ್ಟ್ ಏನಿದೆ ಇದನ್ನ ಆಧಾರ ಮಾಡಿ ಇಟ್ಕೊಂಡು ಸರ್ಕಾರ ಒಂದು ಸಮಿತಿಯನ್ನ ರಚನೆ ಮಾಡಿ ಮತ್ತೆ ಮೀಸಲಾತಿಯನ್ನ ಏನು ಪುನರ್ವಿಂಗಡಣೆ ಮಾಡಿ ಘೋಷಣೆ ಮಾಡುತ್ತೆ. ಸೌಮ್ಯ, ಥ್ಯಾಂಕ್ ಯು ಆಶಿಕ್ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಸುದ್ದಿ ಮುಂದುವರಿಯುತ್ತೆ ಚಿಕ್ಕ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಇನ್ನೂ ಬಗೆಹರಿಯದ ಜಿಲ್ಲಾ ಉಸ್ತುವಾರಿ ನೇಮಕದ ಕಿರಿಕಿರಿ. ಸಿಎಂ ಬಗ್ಗೆ ಸಚಿವ ವಿ ಸೋಮಣ್ಣ ಪರೋಕ್ಷವಾಗಿ ಬೇಸರ ಹೊರಹಾಕಿದ್ದಾರೆ. ನಾನು ಬೆಂಗಳೂರು ಉಸ್ತುವಾರಿಯನ್ನ ಕೇಳಿದ್ದೆ ಅಂತ ಸಚಿವ ಸೋಮಣ್ಣ ಅವರು ಹೇಳಿರುವಂತದ್ದು. ಬೆಂಗಳೂರು ಉಸ್ತುವಾರಿಯನ್ನ ಸಿಎಂ ತಮ್ಮ ಬಳಿಯೇ ಇಟ್ಕೊಂಡಿದ್ದಾರೆ. ರಾಷ್ಟ್ರೀಯ ನಾಯಕರ ಅಂತರಾಳದಲ್ಲಿ ಏನಿದೆ ಗೊತ್ತಿಲ್ಲ ಅಂತ ಸೋಮಣ್ಣ ಅವರು ಹೇಳಿದ್ದಾರೆ. ಮೂಟೆ ಹೊರುವವರಿಗೆ ಎಲ್ಲರೂ ಒಂದೇ ಅಂತ ಸೋಮಣ್ಣ ಅವರು ಹೇಳಿರುವಂಥದ್ದು. ಸಚಿವ ಆರ್ ಅಶೋಕ್ ಸಾಮ್ರಾಟರು ಅವರು ಸುಮ್ಮನೆ ಕುಳಿತುಕೊಳ್ಳಲು ನಾವು ಬಿಡಲ್ಲ, ಬೆಂಗಳೂರಲ್ಲಿ ಸಚಿವ ವಿ ಸೋಮಣ್ಣ ಅವರು ಹೇಳಿರುವಂಥದ್ದು. ಸೋಮಣ್ಣ ಅವರು ಕೂಡ ಪರೋಕ್ಷವಾಗಿ ಈ ಉಸ್ತುವಾರಿ ನೇಮಕ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬೇಸರವನ್ನ ಹೊರಹಾಕಿದ್ದಾರೆ. ನೆನೆಯಷ್ಟೇ ಉಸ್ತುವಾರಿಗಳ ನೇಮಕವನ್ನ ಮಾಡಿ ಸರ್ಕಾರ ಒಂದು ಪಟ್ಟಿಯನ್ನ ಬಿಡುಗಡೆ ಮಾಡಿತ್ತು. ಅದಾದ ಬಳಿಕ ಈಗ ನಾಯಕರು ಒಬ್ಬೊಬ್ಬರಾಗಿ ತಮ್ಮ ಅಸಮಾಧಾನವನ್ನ ಹೊರಹಾಕ್ತಾ ಇದ್ದಾರೆ. ಚಿಕ್ಕಬಳ್ಳಾಪುರ ಕೊಟ್ಟಿದ್ದಕ್ಕೆ ಈಗ MTB ನಾಗರಾಜ್ ಅವರು ಕೂಡ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ನನಗೆ ಬೆಂಗಳೂರು ಗ್ರಾಮಾಂತರವೇ ಬೇಕು ಅಂತ ಸಿಎಂ ಅವರನ್ನ ಕೂಡ ಭೇಟಿ ಮಾಡಿದ್ರು. ಮತ್ತೊಂದು ಕಡೆ ಸೋಮಣ್ಣ ಅವರು ಕೂಡ ಅಸಮಾಧಾನವನ್ನ ಹೊರಹಾಕಿರುವಂಥದ್ದು. ಇನ್ನೊಂದು ಕಡೆ ಗೊತ್ತಿಲ್ಲದೆ ಇರೋ ಜಿಲ್ಲೆಯಲ್ಲಿ ನಾನು ಕೆಲಸ ಮಾಡೋದಕ್ಕಾಗಲ್ಲ, ಅಲ್ಲಿ ನಾನು ಏನೂ ಗೊತ್ತಿಲ್ಲದಲೇ ನಾನು ಅಲ್ಲಿ ಹೋಗಿ ಏನು ಮಾಡಲಿ ಅಂತ ಮಾಧುಸ್ವಾಮಿ ಅವರು ನನಗೆ ಉಸ್ತುವಾರಿ ಜವಾಬ್ದಾರಿಯೇ ಬೇಡ ಅಂತ ಆ ಒಂದು ಜವಾಬ್ದಾರಿಯನ್ನೇ ತೆಗೆದುಕೊಂಡಿಲ್ಲ. ಹೀಗೆ ನಾಯಕರು ತಮ್ಮದೇ ಆದಂತಹ ರೀತಿಯಲ್ಲಿ ತಮ್ಮ ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈಗ ಸಿಎಂ ಅವರ ಬಗ್ಗೆ ಈಗ ಸೋಮಣ್ಣ ಅವರು ಕೂಡ ಬೇಸರವನ್ನ ವ್ಯಕ್ತಪಡಿಸಿರುವಂಥದ್ದು. ನಾನು ಬೆಂಗಳೂರು ಉಸ್ತುವಾರಿಯನ್ನ ಕೇಳಿದೆ, ಆದರೆ ಆ ಉಸ್ತುವಾರಿಯನ್ನ ಸಿಎಂ ತಮ್ಮ ಬಳಿಯೇ ಇಟ್ಕೊಂಡಿದ್ದಾರೆ. ರಾಷ್ಟ್ರೀಯ ನಾಯಕರ ಅಂತರಾಳದಲ್ಲಿ ಏನಿದೆ ಗೊತ್ತಿಲ್ಲ ಅಂತ ಸೋಮಣ್ಣ ಅವರು ರಿಯಾಕ್ಟ್ ಮಾಡಿದ್ದಾರೆ. ಬೇರೆ ಬೇರೆ ಜಿಲ್ಲೆಗಳನ್ನ ಕೊಟ್ಟಿದ್ದಾರೆ. ಏನು ಲೆಕ್ಕಾಚಾರ ಏನು? ಒಂದು ನಮ್ಮ ರಾಷ್ಟ್ರೀಯ ನಾಯಕರ ಅವರ ಅಂತರಾಳದಲ್ಲಿ ಏನಿದೆಯೋ ನಮ್ಗೆ ಗೊತ್ತಿಲ್ಲ. ನಾವ್ಯಾರು ದೇವರಲ್ಲ. ಅವರ ಚಿಂತನೆಗಳು ಯಾವ್ಯಾವ ರೀತಿ ಇದೆ ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮ ರಾಷ್ಟ್ರೀಯ ನಾಯಕರು ತೀರ್ಮಾನ ಮಾಡಿ ರಾಜ್ಯಕ್ಕೆ ಅದು ಬೇರೆ ಬೇರೆ ಎಲ್ಲೆಲ್ಲಿ BJP ಸರ್ಕಾರಗಳಿವೆ ಅಲ್ಲಿಯೂ ಕೂಡ ಇದನ್ನೇ ಮಾಡ್ತಾ ಇದ್ದಾರೆ ಅನ್ನೋದು ನನಗಿರೋ ಮಾಹಿತಿ. ಅದನ್ನು ಕರ್ನಾಟಕದಲ್ಲಿ ಮಾಡಿದ್ದಾರೆ. ನಾವು ಅದನ್ನು ಅವ್ರು ಮಾಡಿದಂಥದ್ದನ್ನು ಮುಖ್ಯಮಂತ್ರಿಗಳು ಅದನ್ನು ಕಾರ್ಯರೂಪಕ್ಕೆ ತಂದಿದ್ದಾರೆ. ನಾನು ಮುಖ್ಯಮಂತ್ರಿಗಳನ್ನ ಅಭಿನಂದಿಸ್ತೀನಿ. ಪಕ್ಷಪಾತ ಮಾಡ್ತಾರೆ ಅಥವಾ ಬೇರೆ ಬೇರೆ ಮಾಡ್ತಾರೆ ಅಂತ ಆರೋಪದ ಹಿನ್ನೆಲೆ ಮಾಡ್ತಾರೆ. ಅಪ್ಪ ತಂದೆ, ನನಗೆ ಅದೆಲ್ಲ ಗೊತ್ತಿಲ್ಲ. ನಮಗೆ ರಾಷ್ಟ್ರೀಯ ನಾಯಕರ ದೂರದೃಷ್ಟಿಯ ಚಿಂತನೆ, ಅವರು ಯಾವ ರೀತಿ ಇದನ್ನು ಮಾಡಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಬೇರೆ ಬೇರೆ ರಾಷ್ಟ್ರದಲ್ಲಿ ಇರ್ತಕ್ಕಂಥ ಇನ್ನಿತರ ರಾಜ್ಯಗಳಲ್ಲೂ ಕೂಡ ಇದು ಮಾಡಿದ್ದಾರೆ. ಅದನ್ನು ನಮಗೂ ಕೂಡ ಅನ್ವಯ ಆಗುವಂಥ ಕೆಲಸ ಮಾಡಿದ್ದಾರೆ. ಅದಕ್ಕೆ ರಾಜ್ಯದ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಬೊಮ್ಮಾಯಿ ಅವರು ಕೆಲವರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಸರ್. ಈಗ MTB ಸೇರಿದಂತೆ ಆನಂದ್ ಸಿಂಗ್ ಸೇರಿದಂತೆ ಸಂಘಟನೆಗೆ ಸ್ವಲ್ಪ ಡ್ಯಾಮೇಜ್ ಒಂದು ಯಾವ ತೊಡಕು ಇನ್ನೊಂದು ಅನ್ನೋದಕ್ಕಿಂತ ಹೆಚ್ಚಾಗಿ ಮೂಟೆಯವರವರಿಗೆ ಎಲ್ಲಾದರೂ ಬಂದೇನೆ, ಬಾರವರವ್ರಿಗೆ ಏನೇನು ಆಗೋದಿಲ್ಲ. ನಿಜ, ನಾನು ಕೂಡ ಬೆಂಗಳೂರು ಕೇಳಿದ್ದೆ. ಆಗಿರುವಾಗ
ಮುಖ್ಯಮಂತ್ರಿಗಳಿಗೆ ನಾವು ಚಿಂತನೆ ಮಾಡಬೇಕು, ಅವ್ರಿಗೆ ನಾವು ಅವ್ರ ಜೊತೆಲಿ ನಿಂತ್ಕೋಬೇಕು ವಿನ ನಾವು ಕೊಟ್ಟದೆಲ್ಲ ಏನ್ರಿ ಅಲ್ಲಿ ಬೆಂಗಳೂರು ಅಭಿವೃದ್ಧಿ ಬೇಕು ಅಂತ ತಾಳಪ್ಪ. ನಾವು ಯಾರು ಹಿರಿಯ ಸಚಿವರು ಇದ್ದೀವಿ, ನಮ್ಕಿನ್ನ ಬುದ್ಧಿವಂತಿಕೆಯಿಂದ ರಾಜ್ಯದ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಬೊಮ್ಮಾಯಿಯವರು ನಮ್ಮಷ್ಟೇ ಬುದ್ಧಿವಂತರಿದ್ದಾರೆ, ನಮ್ಕಿನ್ನೂ ಬುದ್ಧಿವಂತರಿದ್ದಾರೆ. ಮತ್ತು ಎಲ್ಲರನ್ನೂ ಕೂಡ ಸರಿದೂಗಿಸ್ಕೊಂಡು ಹೋಗ್ತಕ್ಕಂಥ ಒಂದು ದೊಡ್ಡತನ ಇದೆ. 6,000 ಕೋಟಿ ರೂಪಾಯಿಗಳನ್ನು ಒಂದೇ ಕಂತಿನಲ್ಲಿ ಬಿಡುಗಡೆ ಮಾಡ್ತಕ್ಕಂಥ ತೀರ್ಮಾನ ಮಾಡಿ ಬೆಂಗಳೂರು ನಗರಕ್ಕೆ ಒಂದು ಹೊಸ ಸ್ಥಾಯೀಯತೆಯನ್ನು ಕೊಡಬೇಕು ಅಂತ ಮಾಡಿದ್ದಾರೆ. ಆದ್ದರಿಂದ ಅದ್ರ ಬಗ್ಗೆ ನಮ್ಮ ಚಿಂತನೆ ಇಲ್ಲ. ಬೆಂಗಳೂರು ಸಿಎಂ ಬಳಿ ಇಲ್ಲ ಅಥವಾ ಬೇರೆಯವ್ರು ಕೊಡಬೇಕಂತ ಸಿಎಂ ಬಳಿ ಇದೆ. ಇವಾಗ ಜಿಲ್ಲೆಗಳೆಲ್ಲ ಆಜಾಯ ಜಿಲ್ಲೆಯವರು ಇರಬಾರ್ದು ಅಂದಾಗ ಸಿಎಂ ಬಳಿ ಇರೋದೇ 100ಕ್ಕೆ 100 ಸರಿ. ಅಶೋಕ್ ಕೈ ಬಿಟ್ಟಿದ್ದಾರೆ, ಯಾವುದೇ ಉಸ್ತುವಾರಿ ಕೊಟ್ಟಿಲ್ಲ ಬಿಟ್ಟು ಬೇರೆ 30 ವರ್ಷಗಳಿಂದ ಸಂಬಳವಿಲ್ಲದೆ ಶಿಕ್ಷಕಿ ಅಲೆದಾಡ್ತಾ ಇದ್ದಾರೆ. ಶಿಕ್ಷಕಿ ಪದ್ಮಾವತಿ ಅವರ 30 ವರ್ಷದ ಗೋಳಿದು. ದಾವಣಗೆರೆ ನಗರದ ರಾಂಪುರ ಶಾಲೆಯ ಶಿಕ್ಷಕಿ ಇವರು. ದಾವಣಗೆರೆ ನಗರದ ರಾಂಪುರ ಶಾಲೆಯ ಶಿಕ್ಷಕಿ ಪದ್ಮಾವತಿ ಅವರ ಗೋಳಿದು 30 ವರ್ಷಗಳಿಂದ ಸಂಬಳವಿಲ್ಲದೆ ಅಲೆದಾಡ್ತಾ ಇದ್ದಾರೆ. ಅನುದಾನಿತ RG ನಂಜಪ್ಪ ಶಾಲೆಯಲ್ಲಿ 1983ರಿಂದ 2016ರವರೆಗೆ ಇವರು ತಮ್ಮ ಸೇವೆ ಸಲ್ಲಿಸಿದ್ದಾರೆ. 1983ರಿಂದ 1986ರವರೆಗೆ ಅರೆಕಾಲಿಕ ಶಿಕ್ಷಕಿಯಾಗಿ ಸೇವೆಯನ್ನು ಸಲ್ಲಿಸಿದ್ರು. ನಂತರ 1986ರಿಂದ ಪೂರ್ಣಾವಧಿ ಶಿಕ್ಷಕಿಯಾಗಿ ಕರ್ತವ್ಯ ನಿರ್ವಹಿಸಿದ್ದಾರೆ. 1986ರಲ್ಲಿ ಕೇವಲ 1,500 ರೂಪಾಯಿ ಸಂಬಳ ನಿಗದಿ ಮಾಡಲಾಗಿತ್ತು. ನಂತರ 1993ರಲ್ಲಿ 2,700 ರೂಪಾಯಿ ಸಂಭಾವನೆ ನಿಗದಿ ಮಾಡಲಾಯಿತು. 2015ರಿಂದ 16ರ ಸಮಯದಲ್ಲಿ 32,000 ರೂಪಾಯಿ ಸಂಬಳವನ್ನು ಫಿಕ್ಸ್ ಮಾಡಿರ್ತಾರೆ. ಈವರೆಗೆ 1 ರೂಪಾಯಿಯನ್ನು ಕೂಡ ವೇತನ ಅಂತ ಅವರಿಗೆ ಕೊಟ್ಟಿಲ್ಲ. ಸಂಬಳ ಸೌಲಭ್ಯ ಎಲ್ಲ ಸೇರಿದ್ರೆ 65ರಿಂದ 70 ಲಕ್ಷ ಹಣ ಬರಬೇಕಾಗಿದೆ. ಕಾನೂನು ಬಾಹಿರವಾಗಿ ಪದ್ಮಾವತಿಯವರನ್ನ ಶಾಲಾ ಆಡಳಿತ ಮಂಡಳಿ ತೆಗೆದುಹಾಕಿದೆ. ಹೈಕೋರ್ಟ್ ಆದೇಶವಾಗಿದ್ರೂ ಕೂಡ ಶಿಕ್ಷಕಿ ಪದ್ಮಾವತಿ ಅವರಿಗೆ ಇನ್ನೂ ಕೂಡ ಸಂಬಳ ಸಿಕ್ಕಿಲ್ಲ. ಕಳೆದ ವರ್ಷ ಸಿಎಂ ಆದೇಶಿಸಿದ್ರೂ ಕೂಡ ಸಂಬಳದ ಸುಳಿವಿಲ್ಲ. ಕಚೇರಿಗೆ ಅಲೆದು ಪದ್ಮಾವತಿಯವರು ಸುಸ್ತಾಗಿದ್ದಾರೆ. ಸುಮಾರು ಇಲ್ಲಿ ತನಕ ಅವರು ಸೇವೆಯಲ್ಲಿ ಅವ್ರು ಕೆಲಸ ಮಾಡಿರೋ ಸಂಬಳ ಸುಮಾರು 60ರಿಂದ 70 ಲಕ್ಷ ರೂಪಾಯಿ ಹಣ ಬರಬೇಕಾಗಿದೆ. ಸ್ವತಃ ಸಿಎಂ ಅವರು ಹೇಳಿದ್ದಾರೆ, ಕೋರ್ಟ್ ಆದೇಶ ಇದೆ, ಆದರೂ ಕೂಡ ಶಾಲಾ ಆಡಳಿತ ಮಂಡಳಿ ಇವರಿಗೆ 1 ರೂಪಾಯಿ ವೇತನ ಅಂತಲೂ ಕೂಡ ಕೊಟ್ಟಿಲ್ಲ. ಇನ್ನು ಆ ದಾಖಲಾತಿಗಳನ್ನು ಇಟ್ಕೊಂಡು ಅಲೆದು ಪದ್ಮಾವತಿಯವರು ಸುಸ್ತಾದರೆ ಹೊರತು ಅವರಿಗೆ ಇನ್ನೂ ಕೂಡ ಶಾಲಾ ಆಡಳಿತ ಮಂಡಳಿಯಿಂದ ಸಂಬಳ ಸಿಕ್ಕಿಲ್ಲ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಸಂಜಯ್ ಇದೀಗ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸಂಜಯ್, ಇಷ್ಟು ವರ್ಷಗಳ ಕಾಲ ಸೇವೆ ಸಲ್ಲಿಸಿದ್ರೂ ಕೂಡ 1 ರೂಪಾಯಿ ಅಂತ ವೇತನ ಸಿಕ್ಕಿಲ್ಲ. ಸೊ ಪದ್ಮಾವತಿ ಅವ್ರು ಏನ್ ಹೇಳ್ತಿದ್ದಾರೆ? ಶಾಲಾ ಆಡಳಿತ ಮಂಡಳಿಯವರ ವಾದ ಏನು? ಅವ್ರೇನ್ ಹೇಳ್ತಾ ಇದ್ದಾರೆ? ಹೌದು ಸೌಮ್ಯ, ಏನು ಕಳೆದ 30 ವರ್ಷಗಳಿಂದ ಈ ಪದ್ಮಾವತಿ ಎಂಬ ಶಿಕ್ಷಕರು ಏನಿದ್ದಾರೆ ಇವರು ಇಲ್ಲಿ 1983ರಿಂದ 2016ರವರೆಗೆ ಶಾಲೆಯಲ್ಲಿ ಖಾಸಗಿ ಶಾಲೆಯಲ್ಲಿ ನಂಜಪ್ಪ ಎಂಬ ಶಾಲೆಯಲ್ಲಿ ಶಿಕ್ಷಕಿಯಾಗಿ ಹಿಂದಿ ಶಿಕ್ಷಕಿಯಾಗಿ ಕೆಲಸ ನಿರ್ವಹಿಸ್ತಾ ಇರ್ತಾರೆ. ಆದ್ರೆ ಇದುವರೆಗೂ ಕೂಡ ಅವರಿಗೆ ಯಾವುದೇ 1 ರೂಪಾಯಿ ಕೂಡ ಸಂಬಳ ಬಂದಿಲ್ಲ. ಹೀಗಾಗಿ ಒಟ್ಟು ಆ ಅಮ್ಮ ಏನು ಶಿಕ್ಷಕಿ ಪದ್ಮಾವತಿ ಪ್ರತಿನಿತ್ಯವೂ ಕೂಡ ದಾಖಲೆಗಳನ್ನು ಇಟ್ಕೊಂಡು ಶಿಕ್ಷಣ ಇಲಾಖೆ ಕಚೇರಿಗಳಿತ್ತೆ, DC ಕಚೇರಿಗಳಿತ್ತೆ. ಆದ್ರೆ ಯಾರೊಬ್ರು ಅಧಿಕಾರಿಗಳು ಆ ಅಮ್ಮಗೆ ರೆಸ್ಪಾನ್ಸೇ ಮಾಡೋದಿಲ್ಲ ಆ ಶಿಕ್ಷಕಿಗೆ. ಅದಾದ ಬಳಿಕ ಏನು ಬೆಂಗಳೂರಲ್ಲಿ ಕೂಡ ಒಂದು ಕೋರ್ಟಲ್ಲಿ ಕೇಸನ್ನು ಹಾಕುತ್ತೆ. ಅದಾದ ಬಳಿಕ ಆ ಕೇಸು ಆ ಶಿಕ್ಷಕಿ ಏನು ಪದ್ಮಾವತಿ ಪರನೇ ಆಗಿರುತ್ತೆ. ಆ ಎಮ್ಮಗೆ ಬರ್ಬೇಕಾದಂತಹ ಸಂಬಳವನ್ನು ಒದಗಿಸಿಕೊಡಿ ಅಂತೇಳಿ ಕೋರ್ಟಿಂದನೂ ಆದೇಶ ಆಗುತ್ತೆ. ಅದಲ್ಲದೆ 2021 ಕಳೆದ ವರ್ಷದಲ್ಲಿ CM ಇಂದನೂ ಕೂಡ ಒಂದು ಆದೇಶ ಆಗುತ್ತೆ. ಆ ಶಿಕ್ಷಕಿಗೆ ಬರಬೇಕಾದಂತಹ ಹಣವನ್ನು ನೀಡಿ ಅಂತೇಳಿ ಅವ್ರ ಕಡೆಯಿಂದನೂ CM ಕಡೆಯಿಂದನೂ ಆದೇಶ ಬಂದರೂ ಕೂಡ ಇಲ್ಲಿ ಏನು ಶಿಕ್ಷಣ ಅಧಿಕಾರಿಗಳು ಯಾವುದೇ ರೀತಿಯ ಒಂದು CM ನ ಲೆಟರ್ ಕೂಡ ಕಿಮ್ಮತ್ತಿಲ್ಲದ ರೀತಿಯಲ್ಲಿ ಒಂದು ವರ್ತನೆ ಮಾಡಿದ್ದಾರೆ. ಇದುವರೆಗೂ ಆ ಅಮ್ಮ ಪ್ರತಿನಿತ್ಯವೂ ಕೂಡ ಏನು ಕಚೇರಿಗಳಿಗೆ ಬರೀ ಅಲ್ದಾಡೋದ್ರಲ್ಲೇ ಜೀವವನ್ನು ಸಾವಿಸಿದೆ ಅಂತಾನೆ ಹೇಳ್ಬೋದು ಸೌಮ್ಯ. ಓಕೆ ಸಂಜಯ್, ನೋಡೋಣ ಇನ್ ಮುಂದಾದ್ರೂ ಅಧಿಕಾರಿಗಳಿತ್ತ ಗಮನ ಹರಿಸಿ ಅವ್ರಿಗೆ ಬರಬೇಕಾದಂತಹ ವೇತನವನ್ನ ಕೊಡಿಸ್ತಾರಾ ಅಂತ. ಥ್ಯಾಂಕ್ ಯು ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಇದಿಷ್ಟು ಸದ್ಯದ ನ್ಯೂಸ್ ಅಪ್ಡೇಟ್ಸ್. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.